ನನ್ನ ಹೆಸರು ರಾಣಿ. ನನ್ನ ವಯಸ್ಸು 24. ನಾನು ಒಂದು ಪಾರ್ಕ್ನಲ್ಲಿ ಕುಳಿತಿದ್ದೆ. ನಾನು ಈ ರೀತಿ ವರ್ತಿಸೋದ್ರಿಂದ ನನ್ನ ಪರಿವಾರದ ಮೇಲೆ ಕಪ್ಪು ಚುಕ್ಕೆ ಬೀಳಬಹುದೆಂದು ನನಗೆ ಗೊತ್ತು. ಆದರೆ ನಾನು ನನ್ನ ಪ್ರೀತಿಯ ಎದುರು ಅಸಹಾಯಕಳಾಗಿದ್ದೇನೆ. ಸ್ವಲ್ಪ ಹೊತ್ತಿನ ನಂತರ ನನ್ನ ಎದುರು ನನ್ನ ಪ್ರೀತಿಯ ಅರ್ಜುನ್ ನನ್ನ ಕಡೆ ಬರುವಂಥದ್ದು ಕಾಣಿಸ್ತಿತ್ತು. ನಾನು ಬೇಗನೆ ಕುಳಿತಲ್ಲಿಂದ ಎದ್ದು ನಿಂತೆ. ನನ್ನ ಹೃದಯವು ಜೋರಾಗಿ ಬಡಿಯುತ್ತಿತ್ತು. ಅರ್ಜುನ್ ಇವತ್ತು ನನ್ನೊಂದಿಗೆ ಮಾತನಾಡಬೇಕೆಂದು ಹೇಳಿದ್ದ. ಆದರೆ ಅದೇನು ಎಂದು ನನಗೆ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆನೆ ಎದ್ದೇಳುವಾಗ ಒಮ್ಮೆಲೆ ನನಗೆ ಅರ್ಜುನ್ನ ಕಾಲ್ ಬಂದಿತ್ತು. ಯಾವಾಗಲೂ ಅವನು ರಾತ್ರಿಯ ಸಮಯದಲ್ಲಿ ನನಗೆ ಕಾಲ್ ಮಾಡ್ತಿದ್ದ. ಆದರೆ ಈ ಸಮಯದಲ್ಲಿ ಅವನಿಂದ ಈ ಕಾಲ್ ಬರಲು ಕಾರಣವೇನು ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಒಮ್ಮೆಲೆ ಕಾಲ್ ರಿಸೀವ್ ಮಾಡಿದೆ. ಹಾಗೂ ಅವನು ಹೇಳಿದ ಮಾತನ್ನು ಕೇಳಿ ನಾನು ತುಂಬ ಹೆದರಿದ್ದೆ. ನಾನು ನಿನ್ನ ಜೊತೆ ಈಗಿಂದೀಗಲೇ ಮಾತನಾಡಬೇಕು. ಆದಷ್ಟು ಬೇಗ ಪಾರ್ಕಿಗೆ ಹೇಗಾದರೂ ತಲುಪು ಅಂತ ಅವನು ಹೇಳಿದಾಗ ನಾನು ಅಷ್ಟೇ ವೇಗವಾಗಿ ಅವನಲ್ಲಿ ಈಗ ನನ್ನಿಂದ ಸಾಧ್ಯವಿಲ್ಲ. ಮನೆಯಲ್ಲಿ ಅಪ್ಪ ಅಣ್ಣ ಇಬ್ರು ಇದ್ದಾರೆ. ನಾನು ಹೇಗೆ ಹೊರಗಡೆ ಬರೋದು ಅಂತ ಕಳವಳದಿಂದಲೇ ಅವನಲ್ಲಿ ಕೇಳಿದ್ದೆ. ನೀನು ನನ್ನ ಭಾವನೆಗಳಿಗೆ ಹಾಗೂ ನನಗೆ ಇಂಪಾರ್ಟೆಂಟ್ ಕೊಡೋದಾದ್ರೆ ನೀನು ಮಧ್ಯಾಹ್ನ 2 ಗಂಟೆಗೆ ಪಾರ್ಕ್ ಹತ್ತಿರ ಬರಬೇಕು. ಆ ಸಮಯದಲ್ಲಿ ಯಾರೂ ಇರೋದಿಲ್ಲ. ಅಲ್ಲದೆ ನಾನು ನಿನ್ನನ್ನು ಭೇಟಿಯಾಗಿ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತನಾಡಬೇಕಾಗಿದೆ ಎಂದು ಹೇಳಿದ್ದ. ಹಾಗಾಗಿ ನಾನು ಅಮ್ಮನ ಹತ್ತಿರ ಸ್ನೇಹಿತೆಯ ಮನೆಗೆ ಹೋಗಿ ಬರುತ್ತೇನೆ ಎಂದು ನೆಪ ಹೇಳಿ ಅಲ್ಲಿಗೆ ಬಂದಿದ್ದೆ. ನಾನು ಹೋದ್ರೆ ಅಪ್ಪ ಅಮ್ಮನಲ್ಲಿ ತುಂಬಾ ಪ್ರಶ್ನೆಗಳನ್ನು ಖಂಡಿತವಾಗ್ಲೂ ಕೇಳುತ್ತಾರೆ. ರಾಣಿ ಎಲ್ಲಿಗೆ ಹೋದ್ಲು ಅಂತ. ಹಾಗಾಗಿ ಅಮ್ಮ ನನ್ನನ್ನು ತಡೆಯಲು ಪ್ರಯತ್ನಿಸಿದ್ರು. ಯಾಕಂದ್ರೆ ಅಪ್ಪ ಮನೆಯಲ್ಲೇ ಇದ್ದರು. ಅವರು ನನ್ನ ಹತ್ತಿರ ಬಂದಾಗ ನಾನು ಅವನನ್ನು ತಬ್ಬಿಕೊಳ್ಳಲು ಹೋದೆ. ಆದರೆ ಅವನು ಕೈಯಲ್ಲಿ ಸನ್ನೆ ಮಾಡುತ್ತಾ ನನ್ನನ್ನು ತಡೆದು ನಿಲ್ಲಿಸಿದ. ಇದರಿಂದಾಗಿ ನನ್ನ ಹೃದಯವು ಜೋರಾಗಿ ಬಡಿಯುತ್ತಿತ್ತು. ಯಾಕಂದ್ರೆ ನನಗೆ ಮೊದಲೇ ಆ ಫೋನ್ ಕಾಲ್ನಿಂದ ಗೊತ್ತಾಗಿತ್ತು ಏನಾದರೂ ತುಂಬಾ ಸೀರಿಯಸ್ ವಿಷಯವೇ ಇರಬೇಕೆಂದು. ಅಲ್ಲದೆ ಅವನ ಮಾತಿನಲ್ಲಿ ಒಂಥರ ಗೊಂದಲವೂ ಇತ್ತು. ಹಾಗಾಗಿ ಅದರ ಹಿಂದೆ ಏನಾದರೂ ದೊಡ್ಡ ಕಾರಣವೇ ಇರಬಹುದೆಂದು ಆಗಲೇ ಅಂದುಕೊಂಡಿದ್ದೆ. ನಂತರ ಅವರು ನನ್ನನ್ನು ನೋಡುತ್ತಾ ಕುಳಿತುಕೋ ಎಂದು ಗಂಭೀರ ಸ್ವರದಲ್ಲಿ ಹೇಳಿದ. ಅವನ ನಡವಳಿಕೆ ನೋಡಿ ನನಗೆ ತುಂಬಾ ಹೆದರಿಕೆ ಆಯಿತು. ಅವನು ನನ್ನನ್ನು ನೋಡುತ್ತಾ ಹೇಳಿದ, ನನಗೆ ಗೊತ್ತಿದೆ ರಾಣಿ, ನೀನು ನನ್ನನ್ನು ತುಂಬಾ ಪ್ರೀತಿಸ್ತಿದ್ದೀಯ ಅಂತ. ಆದರೆ ನಾನೀಗ ತುಂಬಾ ಅಸಹಾಯಕನಾಗಿದ್ದೇನೆ. ಯಾಕಂದ್ರೆ ನಾನು ತುಂಬಾ ಪ್ರಯತ್ನ ಪಟ್ಟೆ. ಆದರೆ ನನ್ನ ಅಮ್ಮ ಇದಕ್ಕೆ ಒಪ್ಪುತ್ತಿಲ್ಲ. ನಿನ್ನೆ ರಾತ್ರಿ ನಾನು ಅಮ್ಮನಲ್ಲಿ ನಿನ್ನ ವಿಚಾರವಾಗಿ ಮಾತನಾಡಿದ್ದೆ. ಆದರೆ ಅವರು ನನ್ನ ಮುಂದೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು. ನಾನು ಎಲ್ಲವನ್ನೂ ಸಹಿಸಬಲ್ಲೆ. ಆದರೆ ಅಮ್ಮ ನನ್ನಿಂದ ದೂರ ಹೋಗುವುದನ್ನು ನಾನು ಸಹಿಸಲಾರೆ. ನೀನು ನನ್ನ ಜೀವನದಲ್ಲಿ ಕೇವಲ 2 ವರ್ಷಗಳ ಮೊದಲು ಬಂದಿದ್ದೆ. ಆದರೆ ಅವರು ನನ್ನ ಅಮ್ಮ. ನನ್ನ ಜೊತೆ 26 ವರ್ಷಗಳಿಂದ ಇದ್ದಾರೆ. ಅವರು ನನ್ನನ್ನು ಸಾಕಿ ಬೆಳೆಸಿದ್ದಾರೆ. ನನ್ನ ಬೆರಳನ್ನು ಹಿಡಿದು ನಡೆಯಲು ಕಲಿಸಿದ್ದಾರೆ. ಜೀವನ ಪರ್ಯಂತ ನಾನವರಿಗೆ ಚಿರಋಣಿಯಾಗಿರ್ತೇನೆ. ಆದರೆ ಅವರು ಕೊಟ್ಟಂತಹ ವಾತ್ಸಲ್ಯಕ್ಕೆ ಯಾವ ಬೆಲೆಯೂ ಕಟ್ಟಲಾಗೋದಿಲ್ಲ. ಅದಕ್ಕೋಸ್ಕರ ನಾನು ನಿನ್ನ ಮುಂದೆ ಕೈ ಜೋಡಿಸುತ್ತಿದ್ದೇನೆ. ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದ. ಅವನು ಯಾವ ಶೈಲಿಯಲ್ಲಿ ನನ್ನ ಜೊತೆ ಮಾತನಾಡಿದನೋ ಅದನ್ನು ನೋಡಿ ನನಗೆ ನನ್ನ ಸರ್ವಸ್ವವನ್ನೇ ಕಳೆದುಕೊಂಡಂತೆ ಭಾಸವಾಯಿತು. ನಾನು ಕಲ್ಲಾಗಿ ಹೋಗಿದ್ದೆ. ನಾನು ಬಿಟ್ಟ ಕಣ್ಣು ಬಿಟ್ಟಂತೆ ಅರ್ಜುನ್ನನ್ನೇ ನೋಡುತ್ತಿದ್ದೆ. ಅವನು ಏನು ಹೇಳುತ್ತಿದ್ದಾನೆ ಎಂದು. ಆಮೇಲೆ ಒಮ್ಮೆಲೆ ಅವನಲ್ಲಿ ಕೇಳಿದೆ, ನೀನು ನನ್ನ ಜೊತೆ ಈ ರೀತಿ ಹೇಗೆ ಮಾಡಲು ಸಾಧ್ಯ? ನಿನ್ನ ಅಮ್ಮನನ್ನು ಹೇಗಾದರೂ ಮಾಡಿ ಒಪ್ಪಿಸುತ್ತೇನೆ ಅಂತ ನೀನು ನನಗೆ ಮಾತು ಕೊಟ್ಟಿದ್ದಿ ತಾನೆ. ಅಲ್ಲದೆ ನಾನು ನನ್ನ ತನು ಮನ ಧನ ಎಲ್ಲವನ್ನೂ ನಿನಗೆ ಅರ್ಪಿಸಿದೆ. ಬದಲಾಗಿ ನೀನು ನನಗೆ ನಾನು ಇಷ್ಟಪಟ್ಟದ್ದನ್ನು ಕೊಡಲಿಲ್ಲ. ನನ್ನ ಪದಗಳು ನಡುಗುತ್ತಿದ್ದವು. ನನ್ನ ಹೆಜ್ಜೆಗಳು ಬಲಹೀನವಾಗಿದ್ದವು. ನನ್ನ ಕಾಲಡಿಯಲ್ಲಿದ್ದ ಭೂಮಿಯನ್ನೇ ಯಾರೂ ಎಳೆದಂತೆ ಆಗಿತ್ತು. ನಾನು ಯಾವ ವ್ಯಕ್ತಿಯನ್ನು ನನ್ನ ಮನಸ್ಸಿಂದ, ನನ್ನ ಹೃದಯದಿಂದ, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೇನೋ ಅವನೇ ಈಗ ನನ್ನ ಮುಂದೆ ನಿಂತುಕೊಂಡು ಇನ್ನು ಮುಂದೆ ನೀನು ನನಗೆ ಮುಖ್ಯ ಅಲ್ಲ ಅಂತ ಹೇಳ್ತಿದ್ದಾನೆ. ಯಾಕಂದ್ರೆ ನನ್ನ ಅಮ್ಮ ನಿನ್ನನ್ನು ಇಷ್ಟಪಡಲು ನಿರಾಕರಿಸಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನೀನು ನನಗೆ ಏನೂ ಅಲ್ಲ ಅಂತ ಹೇಳ್ತಿದ್ದಾನೆ. ಆಮೇಲೆ ಅವನು ಒಮ್ಮೆಲೆ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ನೋಡುತ್ತಾ ಹೇಳಿದ, ಇದು ನಮ್ಮ ಕೊನೆಯ ಭೇಟಿ. ನಾನು ಇದಕ್ಕೋಸ್ಕರನೇ ನಿನ್ನನ್ನು ಭೇಟಿಯಾಗಲು ಬಂದಿದ್ದೆ. ನಿನ್ನಲ್ಲಿ ಕುಳಿತುಕೊಂಡು ಮಾತನಾಡಿ ನಿನಗೆ ಅರ್ಥ ಮಾಡಿಸುವ ಎಂದು. ನೀನು ನಿನಗೆ ನೀನೇ ತೊಂದರೆ ಕೊಡಲು ಹೋಗಬೇಡ. ನಿನ್ನ ಅಪ್ಪ ಅಮ್ಮ ನಿನ್ನ ಮದುವೆಯನ್ನು ಮಾಡಲು ಇಚ್ಛಿಸ್ತಿದ್ದಾರೆ. ಹಾಗೆ ಅವರು ಯಾರನ್ನು ತೋರಿಸ್ತಾರೋ, ಎಲ್ಲಿಗೆ ನಿನ್ನನ್ನು ಮದುವೆ ಮಾಡಿ ಕೊಡ್ತಾರೋ ನೀನು ಮೌನವಾಗಿ ಅವರ ಮಾತನ್ನು ಕೇಳು. ಯಾಕಂದ್ರೆ ನಾನು ಇನ್ನು ಮುಂದೆ ನಿನಗೋಸ್ಕರ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ. ಅವನ ಸ್ವರದಲ್ಲಿ ಯಾವುದೇ ಮೃದುತ್ವ ಇರಲಿಲ್ಲ. ಅವನ ಸ್ವರದಲ್ಲಿ ಗಂಭೀರತೆ ಇತ್ತು. ನನ್ನ ಕಣ್ಣಿಂದ ಕಣ್ಣೀರು ಹರಿಯತೊಡಗಿತು. ನಾನು ಒಮ್ಮೆಲೆ ನನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಿ ಅವನನ್ನು ನೋಡಿ ಹೇಳಿದೆ, ನೀನು ಮಾಡಿದ್ದು ಸರಿಯಲ್ಲ. ನೀನು 2 ವರ್ಷ ನನ್ನ ಜೀವನವನ್ನು ನಾಶ ಮಾಡಿದೆ. ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸುವುದಿಲ್ಲ ಎಂದು ಹೇಳಿ ಪಾರ್ಕ್ನಿಂದ ಮನೆಗೆ ಬಂದಿದ್ದೆ. ಪಾರ್ಕ್ನಿಂದ ಮನೆಗೆ ಬರುವ ಮಧ್ಯದ ಆ ದೂರವನ್ನು ನಾನು ಹೇಗೆ ಕಳೆದೆ ಎಂದು ನನಗೆ ಗೊತ್ತಿತ್ತು. ನನ್ನ ಹೃದಯವು ತುಂಬ ಚಿಂತೆಯಲ್ಲಿತ್ತು. ನಾನು ಮನೆಗೆ ಬಂದು ನನ್ನ ಕೋಣೆಯಲ್ಲಿ ಕುಳಿತುಕೊಂಡು ತುಂಬ ಅಳುತ್ತಿದ್ದೆ. ನಾನು ಇಡೀ ದಿವಸ ಏನೂ ತಿಂದಿರಲಿಲ್ಲ.
ನನ್ನ ಪರಿಸ್ಥಿತಿಯು ತುಂಬ ಕೆಟ್ಟಿತ್ತು. ನನ್ನ ಅಮ್ಮ ನನ್ನ ಹತ್ತಿರ ಬಂದು ನನ್ನಲ್ಲಿ ಆಗಾಗ ಕೇಳುತ್ತಿದ್ದರು, ನನ್ನ ಗೊಂಬೆಗೆ ಏನಾಯಿತು ಎಂದು. ಅಂಥದ್ದೇನಾಯಿತು ಅವಳಿಗೆ? ಯಾವ ಮಾತಿಂದ ಬೇಸರವಾಯಿತು? ಬೆಳಗ್ಗೆಯಿಂದ ಕೋಣೆಯ ಹೊರಗೆ ಬರಲೇ ಇಲ್ಲ ಅಂತ ಬೇಸರ ಪಟ್ಟುಕೊಳ್ಳುತ್ತಿದ್ದರು. ಆದರೆ ನಾನು ನನ್ನ ಅಮ್ಮನಲ್ಲಿ ಏನೂ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸಮಯವು ಮೆಲ್ಲನೆ ಕಳೆಯುತ್ತಿತ್ತು. ಆದರೆ ನನ್ನ ಗಾಯಗಳು ಹಚ್ಚ ಹಸಿರಾಗೇ ಇದ್ದವು. ನಾನು ಈಗೀಗ ಆದಷ್ಟು ಮೌನವಾಗಿಯೇ ಇರುತ್ತಿದ್ದೆ. ನನ್ನ ಹತ್ತಿರ ಮಾತನಾಡಲು ಏನೂ ಇರಲಿಲ್ಲ. ಇಂದು ಕೂಡ ಸಾಮಾನ್ಯವಾಗಿ ದಿನವಾಗಿತ್ತು. ನಾನು ಅಮ್ಮನ ಹತ್ತಿರವೇ ಕುಳಿತಿದ್ದೆ. ಈಗೀಗ ಅಮ್ಮ ಹೆಚ್ಚಾಗಿ ನನ್ನ ಜೊತೆ ಇರುತ್ತಿದ್ದರು. ಯಾಕಂದರೆ ನನ್ನ ಮನಸ್ಥಿತಿ ಸರಿಯಿಲ್ಲ ಅಂತ ಅವರಿಗೆ ಗೊತ್ತಿತ್ತೋ ಏನೋ. ಹಾಗಾಗಿ ಅವರು ನನ್ನನ್ನು ಒಬ್ಬಂಟಿಯಾಗಿ ಬಿಡುತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಕಳೆದಿತ್ತಷ್ಟೇ. ಆಗ ಒಮ್ಮೆಲೆ ಬಾಗಿಲ ಬಳಿ ಬೆಲ್ ಹೊಡೆಯಿತು. ಅಮ್ಮ ಬಾಗಿಲ ಕಡೆ ಹೋದರು. ಈಗ ಅಣ್ಣ ಹಾಗೂ ಅಪ್ಪ ಬರುವ ಸಮಯವಾಗಿರಲಿಲ್ಲ. ಅದು ಮಧ್ಯಾಹ್ನ 1 ಗಂಟೆಯ ಸಮಯವಾಗಿತ್ತು. ಹಾಗಾಗಿ ಅಮ್ಮ ಸ್ವಲ್ಪ ಆಶ್ಚರ್ಯಪಟ್ಟರು. ಈ ಸಮಯದಲ್ಲಿ ಯಾರು ಬಂದಿದ್ದಾರೆ? ನೀನು ಇಲ್ಲೇ ಇರು, ನಾನು ನೋಡುತ್ತೇನೆ ಎಂದು ಹೇಳುತ್ತಾ ಅಮ್ಮ ಬಾಗಿಲ ಕಡೆ ಹೋದರು. ನನಗೆ ಕೋಣೆಯ ಒಳಗೆ ಹೋಗಲು ಮನಸ್ಸಾಗ್ತಿತ್ತು. ಆದರೆ ಅಮ್ಮ ಅಲ್ಲೇ ಇರು ಅಂತ ಹೇಳಿರೋದ್ರಿಂದ ನನಗೆ ಅಮ್ಮನ ಮಾತನ್ನು ಮೀರಲು ಮನಸ್ಸಾಗುತ್ತಿರಲಿಲ್ಲ. ಅವರು ನನಗೆ ಜನ್ಮ ನೀಡಿದ್ದಾರೆ ಹಾಗೂ ಅವರು ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ಸ್ವಲ್ಪ ಸಮಯದ ನಂತರ ಅಮ್ಮನ ಮಾತನಾಡುವ ಸ್ವರವು ಕೇಳಿತು. ಯಾಕಂದರೆ ಮನೆಗೆ ಮಾವ ಬಂದಿದ್ದರು. ಅಮ್ಮ ಅವರನ್ನು ಒಳಗೆ ಕರೆದುಕೊಂಡು ಬಂದರು. ಅವರನ್ನು ನೋಡಿದ ಮೇಲೆ ಅಮ್ಮನ ಮುಖದ ನಗು ಸರಿಯುವ ಹೆಸರನ್ನೇ ಹೇಳುತ್ತಿರಲಿಲ್ಲ. ನನ್ನ ಮಾವ ತುಂಬಾ ದಿನಗಳ ನಂತರ ಮನೆಗೆ ಬಂದಿದ್ದರು. ನಾನು ಕೂಡ ನಿಂತುಕೊಂಡು ಅವರನ್ನು ವೆಲ್ಕಮ್ ಮಾಡಿದೆ. ಅವರು ನನ್ನನ್ನು ತಬ್ಬಿಕೊಂಡು ಹೇಳಿದರು, ನನಗೆ ಗೊತ್ತಾಯಿತು ನಮ್ಮ ಗೊಂಬೆಯ ಆರೋಗ್ಯ ಸರಿಯಿಲ್ಲ ಅಂತ. ಹಾಗಾಗಿ ನಮ್ಮ ಮಗಳನ್ನು ನೋಡುವುದಕ್ಕೋಸ್ಕರನೇ ಓಡೋಡಿ ಬಂದೆ ಎಂದರು. ನನ್ನ ಅಮ್ಮ ಅವರ ಹಿಂದೆ ಮುಂದೆ ಸುತ್ತುತ್ತಿದ್ದರು ಹಾಗೂ ಅವರಿಗೆ ನೀರನ್ನು ತಂದುಕೊಟ್ಟರು. ನನ್ನ ಅತ್ತೆಯೂ ಕೂಡ ನನ್ನನ್ನು ತುಂಬಾ ಪ್ರೀತಿಸ್ತಿದ್ರು. ನಾನು ಇದೆಲ್ಲವನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟೆ. ಇವರೆಲ್ಲರಿಗೂ ಒಮ್ಮೆಲೆ ಏನಾಯಿತು? ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ ಎಂದು ಯೋಚಿಸುತ್ತಲೇ ನಾನು ಅವರ ಹತ್ತಿರ ಕುಳಿತುಕೊಂಡೆ. ನನ್ನ ಮಾವ ಅಪರೂಪಕ್ಕೊಮ್ಮೆ ನಮ್ಮ ಮನೆ ಕಡೆ ಬರುತ್ತಿದ್ದರು. ಹಾಗಾಗಿ ನಾವು ಅವರಿಗೆ ತುಂಬಾ ಗೌರವ ಕೊಡುತ್ತಿದ್ದೆವು. ನನ್ನ ಮಾವ ನನ್ನ ಅಮ್ಮನನ್ನು ನೋಡಿ ಕೇಳಿದ್ರು, ಯಾವಾಗ ಬರ್ತಾನೆ ನಿನ್ನ ಪತಿ? ನನಗೆ ಅವನಲ್ಲಿ ತುಂಬಾ ಮುಖ್ಯವಾದ ವಿಚಾರ ಮಾತನಾಡಲಿದೆ. ನಾನೊಂದು ಉದ್ದೇಶ ಇಟ್ಟುಕೊಂಡೇ ಇಲ್ಲಿಗೆ ಬಂದಿದ್ದೇನೆ ಎಂದು ಗಂಭೀರವಾಗಿ ಹೇಳುತ್ತಿದ್ದರು. ನಾನು ಅವರ ಕಡೆ ತುಂಬಾ ಅಚ್ಚರಿಯಿಂದ ನೋಡ್ತಿದ್ದೆ. ಅಮ್ಮ ಕೂಡಲೇ ಅಪ್ಪನಿಗೆ ಕಾಲ್ ಮಾಡಿ ಮಾವ ಮನೆಗೆ ಬಂದಿರುವ ವಿಷಯ ಅಪ್ಪನಿಗೆ ತಿಳಿಸಿದ್ರು. ನಂತರ ಮಾವನನ್ನು ನೋಡಿ, ಅಣ್ಣ ಈಗ ಬರ್ತಾರೆ, ನೀವು ಬಂದದ್ದು ಅಲ್ಲದೆ ಅತ್ತಿಗೆಯನ್ನು ಕೂಡ ಕರೆದುಕೊಂಡು ಬಂದಿದ್ದೀರಿ, ನನಗೆ ತುಂಬ ಸಂತೋಷವಾಯಿತು ಎಂದು ಅಮ್ಮ ಮೃದುವಾದ ಸ್ವರದೊಂದಿಗೆ ಹೇಳುತ್ತಿದ್ದರು. ತಂಗಿಯಂದಿರಿಗೆ ಅಣ್ಣನೆಂದರೆ ತುಂಬ ವಿಶೇಷವಾದ ಕಾಳಜಿ ಇದ್ದೇ ಇರುತ್ತದೆ. ಆಮೇಲೆ ಅಮ್ಮ ಅಡುಗೆ ಮನೆಗೆ ಹೋಗಿ ಅವರಿಗೋಸ್ಕರ ಅಡುಗೆಯ ತಯಾರಿಯನ್ನೆಲ್ಲ ಮಾಡುತ್ತಿದ್ದರು. ನನ್ನ ಅತ್ತೆ ನನ್ನೊಂದಿಗೆ ಅಲ್ಲಿ ಇಲ್ಲಿಯ ಮಾತುಗಳನ್ನು ಮಾತನಾಡುತ್ತಿದ್ದರು. ನನ್ನ ಮಾವ ಮೊಬೈಲ್ನಲ್ಲೇ ಬ್ಯುಸಿಯಾಗಿದ್ದರು. ಸ್ವಲ್ಪ ಸಮಯದ ನಂತರ ಅಪ್ಪ ಮತ್ತು ಅಣ್ಣ ಒಟ್ಟಿಗೆ ಬಂದರು. ಮಾವನನ್ನು ಭೇಟಿಯಾಗಿ ಅವರೆಲ್ಲರೂ ತುಂಬ ಸಂತೋಷದಲ್ಲಿದ್ದರು. ನಂತರ ಒಮ್ಮೆಲೆ ಮಾವ ಅಪ್ಪನನ್ನು ನೋಡುತ್ತಾ ಮಾತನಾಡಲು ಪ್ರಾರಂಭಿಸಿದ್ರು. ಅಂದಹಾಗೆ ಬಾವ, ನಾನಿವತ್ತು ನಿಮ್ಮ ಹತ್ತಿರ ತುಂಬ ಭರವಸೆ ಇಟ್ಕೊಂಡು ಬಂದಿದ್ದೇನೆ. ಅಲ್ಲದೆ ನಿಮ್ಮ ಮನೆಯಲ್ಲಿರುವಂಥ ತುಂಬ ಬೆಲೆ ಬಾಳುವ ವಸ್ತುವನ್ನು ಕೇಳಲು ಬಂದಿದ್ದೇನೆ ಅಂತ ಅಪ್ಪನಲ್ಲಿ ಹೇಳುತ್ತಿದ್ದರು. ಅವರು ಮಾತನಾಡುವ ದಾಟಿ ತುಂಬ ವಿಚಿತ್ರವಾಗಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಸಮುದ್ರದ ಅಲೆಗಳು ಜೋರಾಗಿ ಅಪ್ಪಳಿಸಿದಂತೆ ಆಗುತ್ತಿತ್ತು. ಯಾಕಂದರೆ ನನಗೆ ಅವರ ಮಾತಿನ ಒಳಾರ್ಥವು ಸರಿಯಾಗಿ ಅರ್ಥವಾಗುತ್ತಿತ್ತು. ನನ್ನ ಹೃದಯವು ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಹಾಗೆ ನನ್ನ ಕಣ್ಣುಗಳು ತೇವಗೊಳ್ಳಲು ತಯಾರಾಗಿದ್ದವು. ಯಾಕಂದರೆ ನಾನು ಅರ್ಜುನನ್ನು ಬಿಟ್ಟು ಬೇರೆ ಯಾರ ಬಗ್ಗೆಯೂ ಯೋಚಿಸಿದವಳಲ್ಲ. ನಾನು ಮನಸ್ಸಲ್ಲೇ ಪ್ರಾರ್ಥಿಸಿದೆ, ಮಾವ ತನ್ನ ಮಗನಿಗಾಗಿ ನನ್ನನ್ನು ಕೇಳದಿರಲಿ ಎಂದು. ಆದರೆ ಬಹುಶಃ ಇವತ್ತು ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸಲಿಲ್ಲ ಎಂದು ಅನ್ನಿಸ್ತು. ಮಾವ ಅಪ್ಪನನ್ನು ನೋಡಿ ಹೇಳಿದ್ರು, ನಾವು ನಿಮಗೆ ನಮ್ಮ ಮನೆಯ ಮಗಳನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ಈಗ ನಾವು ನಿಮ್ಮ ಮಗಳನ್ನು ಕೇಳಲು ಬಂದಿದ್ದೇವೆ. ನನ್ನ ಮಗ ಕರಣ್ಗೆ ನನ್ನ ಸೊಸೆಯ ಉತ್ತಮ ಜೋಡಿ. ಹಾಗಾಗಿ ಅವರಿಬ್ಬರನ್ನು ಒಂದು ಮಾಡುವ ಎಂದು ಯೋಚಿಸ್ತಿದ್ದೇನೆ. ಇದರಿಂದಾಗಿ ನಮ್ಮ ಪರಿವಾರವು ದೊಡ್ಡದಾಗುತ್ತದೆ, ಅಲ್ಲದೆ ನಮ್ಮ ಸಂಬಂಧಗಳು ಗಟ್ಟಿಗೊಳ್ಳುತ್ತದೆ ಎಂದರು. ಮಾವನ ಮಾತನ್ನು ಕೇಳಿ ಅಪ್ಪ ಅಮ್ಮ ಸಂತೋಷದಿಂದ ಕುಣಿದಾಡಿದ್ರು. ನನ್ನ ಅಣ್ಣನ ಪರಿಸ್ಥಿತಿಯು ಹಾಗೇ ಇತ್ತು. ಆದರೆ ನನ್ನ ಮುಖದ ಕಳೆಯೇ ಹೋದಂತಿತ್ತು. ನನ್ನ ಮುಖವು ಬಿಳಿಚಿಕೊಂಡಿತ್ತು. ನಾನು ನನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ತಲೆಯನ್ನು ತಗ್ಗಿಸಿ ಕುಳಿತಿದ್ದೆ. ನನ್ನ ಹೃದಯ ತುಂಬ ಹೆದರಿಕೆಯಿಂದ ಕೂಡಿತ್ತು. ಎಲ್ಲವನ್ನು ಬಿಟ್ಟು ದೂರ ಓಡಿ ಹೋಗುವ ಎಂದು ಅನ್ನಿಸ್ತು. ಒಬ್ಬ ವ್ಯಕ್ತಿಗೆ ಬ್ರೇಕಪ್ ಆದಾಗ ಅವನ ಮನಸ್ಥಿತಿಯು ತುಂಬ ಕೆಟ್ಟಿರುತ್ತದೆ. ಆದರೆ ಈಗ ಮಾವ ಹೇಳಿದ ಮಾತುಗಳನ್ನು ಕೇಳಿ ನನಗೆ ತುಂಬ ಕಳವಳ ಉಂಟಾಯಿತು. ಆಗ ಅಮ್ಮ ಮಾವನಲ್ಲಿ, ಅಣ್ಣ, ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನಿದೆ? ನೀವೇ ಸ್ವತಃ ನಮ್ಮೊಂದಿಗೆ ಸಂಬಂಧವನ್ನು ಕೇಳಲು ಬಂದಿದ್ದೀರಿ. ನಮಗೆಲ್ಲರಿಗೂ ಈ ಸಂಬಂಧ ಒಪ್ಪಿಗೆ ಇದೆ. ನನ್ನ ಅಣ್ಣ ಬಂದಿದ್ದಾನೆ. ನಾನು ಅವನನ್ನು ಯಾವತ್ತಾದರೂ ಖಾಲಿ ಕೈ ಕಳುಹಿಸಿದ್ದೇನೆಯೇ? ಹಾಗೆ ಇವತ್ತು ಕೂಡ ನನ್ನ ಅಣ್ಣನನ್ನು ಖಾಲಿ ಕೈಯಲ್ಲಿ ಕಳುಹಿಸುವುದಿಲ್ಲ ಎಂದಾಗ ಮಾವ ಅಪ್ಪನ ಕಡೆ ಭರವಸೆಯ ನೋಟದಿಂದ ನೋಡಿದರು. ಆಗ ಅಪ್ಪ ಅದೇ ಪದಗಳನ್ನು ಪುನಃ ಆವರ್ತಿಸಿದರು.
ನೋಡಲು ಹೋದ್ರೆ ಅಮ್ಮ ಅಪ್ಪ ಮೊದಲೇ ಮಾವನಲ್ಲಿ ಮಾತನಾಡಬೇಕೆಂದು ಬಯಸಿದ್ದರು. ಆದರೆ ನಾಚಿಕೆ ಹಾಗೂ ಪರಿಗಣನಾ ಭಾವದಿಂದ ಅವರೇನೂ ಹೇಳಿಲ್ಲ. ಆದರೆ ಈಗ ಮಾವನ ಬಾಯಿಂದಲೇ ಕರಣ್ನ ಬಗ್ಗೆ ಕೇಳಿದಾಗ ಅವರಿಬ್ಬರು ಸಂತೋಷದಿಂದ ನಲಿದಾಡುತ್ತಿದ್ದರು. ಅತ್ತೆ ಒಮ್ಮೆಲೆ ತಾನಿದ್ದ ಜಾಗದಿಂದ ಎದ್ದು ನಿಂತು ತಾವು ತಂದಿದ್ದ ಸಿಹಿಯನ್ನು ಎಲ್ಲರಿಗೂ ಹಂಚಿದರು. ನಂತರ ನನ್ನ ಹತ್ತಿರ ಬಂದು ನನ್ನ ಬಾಯಿಯನ್ನು ಸಿಹಿ ಮಾಡಿ ನನ್ನನ್ನು ಮುದ್ದಿಸುತ್ತಿದ್ದರು. ಆದರೆ ನಾನು ದೊಡ್ಡವರ ನಡುವೆ ಮೌನವಾಗಿ ನಿಂತಿದ್ದೆ. ನಾನು ಒಂದು ಪದವನ್ನು ಹೇಳಿಲ್ಲ. ನನಗೆ ನನ್ನ ಅಪ್ಪ ಅಮ್ಮನೇ ಎಲ್ಲ. ಅವರು ಒಂದು ವೇಳೆ ನನಗೋಸ್ಕರ ಯಾರನ್ನೂ ಇಷ್ಟಪಟ್ಟಿದ್ದಾರೆ ಅಂದಮೇಲೆ ನಾನು ಮೌನವಾಗಿರುವುದೇ ಒಳಿತು ಎಂದು ಅರ್ಥ ಮಾಡಿಕೊಂಡು ಸುಮ್ಮನಾದೆ. ಅತ್ತೆ ಮತ್ತು ಮಾವ ಸಂಜೆ ಮನೆಯಿಂದ ಹೊರಟರು. ಅವರು ಮದುವೆ ಬಗ್ಗೆ ಎಲ್ಲಾ ಮಾತುಕತೆಯನ್ನು ನಡೆಸಿದ್ದರು ಹಾಗೂ ಬೇಗನೆ ಮದುವೆ ಇಟ್ಟುಕೊಳ್ಳುವುದಾಗಿ ಹೇಳಿದ್ದರು. ಈ ಕಡೆ ನಮ್ಮ ಅಪ್ಪ ಅಮ್ಮನಿಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ನನಗೂ 24 ವರ್ಷವಾಗಿತ್ತು ಹಾಗೂ ನಮ್ಮ ಕಡೆಯಿಂದ ಎಲ್ಲ ತಯಾರಿಗಳು ಆಗಿದ್ದವು. ನಮ್ಮ ಅಪ್ಪ ಅಮ್ಮನಿಗೆ ಹುಡುಗ ಸಿಗುವುದೊಂದು ಬಾಕಿ ಇತ್ತು. ಹಾಗಾಗಿ ಈಗ ಅದು ಸಿಕ್ಕಿದ್ದರಿಂದ ಆದಷ್ಟು ಬೇಗ ಮಗಳು ತನ್ನ ಮನೆ ಸೇರಲಿ ಎಂದು ಬಯಸುತ್ತಿದ್ದರು. ಆದರೆ ನನ್ನ ಯೋಚನೆ ಬೇರೆನೇ ಆಗಿತ್ತು. ನಾನು ಈಗ ಸದ್ಯಕ್ಕೆ ಮದುವೆ ಬೇಡ ಅಂತ ಇದ್ದೆ. ಯಾಕಂದ್ರೆ ನಾನು ಈಗಷ್ಟೇ ಪ್ರೀತಿಯಿಂದ ಮೋಸ ಹೋಗಿದ್ದೆ. ಹಾಗಾಗಿ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಅದರಿಂದಾಗಿ ನನಗೆ ಯಾವುದರ ಬಗ್ಗೆಯೂ ಆಸಕ್ತಿ ಇರಲಿಲ್ಲ. ಸಂಜೆ ಅವರೆಲ್ಲರೂ ಮನೆಯಿಂದ ಹೊರಟ ಮೇಲೆ ಅಮ್ಮ ಒಮ್ಮೆಲೆ ನನ್ನ ಕೈ ಹಿಡಿದು ಅವರ ಹತ್ತಿರ ಕುಳಿತುಕೊಳ್ಳಿಸಿ ನನಗೆ ನಿನ್ನ ಜೊತೆ ತುಂಬಾ ಮುಖ್ಯವಾದ ವಿಷಯ ಮಾತನಾಡಲು ಇದೆ ಎಂದರು. ನಾನು ಮೆಲ್ಲನೆ ತಲೆ ಆಡಿಸುತ್ತಾ ಅವರ ಹತ್ತಿರನೇ ಕುಳಿತುಕೊಂಡೆ. ನನಗೆ ಗೊತ್ತಿತ್ತು ನನ್ನ ಅಮ್ಮ ಏನು ಹೇಳಲು ಹೊರಟಿದ್ದಾರೆ ಎಂದು. ಅವರು ನನ್ನ ಜೊತೆ ಮಾತನಾಡಲು ಬಾಯಿ ತೆರೆದಾಗಲೇ ಅಪ್ಪ ಹಾಗೂ ಅಣ್ಣ ಅಲ್ಲೇ ಬಂದು ಕುಳಿತರು. ನಾನು ಸ್ವಲ್ಪ ನಾಚಿಕೆಯಿಂದಲೇ ತಲೆ ತಗ್ಗಿಸಿದೆ. ನನ್ನ ಜೊತೆ ಏನಾಗುತ್ತದೆಯೋ ಅದು ದೊಡ್ಡವರ ಇಷ್ಟದಂತೆ ಆಗುತ್ತದೆ ಅಂತ ನನಗೆ ಗೊತ್ತಿತ್ತು. ಆಗ ನನ್ನ ಅಮ್ಮ ನನ್ನನ್ನು ನೋಡಿ, ನನಗೆ ಗೊತ್ತು ನಿನಗೆ ತುಂಬ ಕೋಪ ಬಂದಿದೆ ಅಂತ. ನಾನು ನಿನ್ನ ಒಪ್ಪಿಗೆಯನ್ನು ಕೇಳದೆ ಈ ಸಂಬಂಧಕ್ಕೆ ಹಾ ಎಂದೆ. ಆದರೆ ಗೊಂಬೆ, ಈ ಸಂಬಂಧವು ಅದಾಗೆ ಬಂದಿದೆ ಅಂದರೆ ಅದು ನಮ್ಮ ಭಾಗ್ಯ. ಕರಣ್ ತುಂಬ ಒಳ್ಳೆ ಹುಡುಗ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ಸಂಪತ್ತಿಗೇನು ಕಡಿಮೆ ಇಲ್ಲ, ಒಳ್ಳೆ ಕೆಲಸ ಇದೆ, ಉತ್ತಮ ವ್ಯಾಪಾರ ವ್ಯವಹಾರ ಇದೆ. ಅಲ್ಲದೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದೆಲ್ಲ ಅಮ್ಮ ಹೇಳ್ತಿದ್ರು. ಆದರೆ ನನ್ನ ಸಂತೋಷವು ಕರಣ್ನಲ್ಲಿ ಇಲ್ಲ, ಅದು ಅರ್ಜುನ್ನಲ್ಲಿದೆ. ಅವನು ನನ್ನ ತನುಮನದ ಮಾಲೀಕ. ಆದರೆ ನನಗೆ ಇದೆಲ್ಲವನ್ನು ಅಮ್ಮನಲ್ಲಿ ಹೇಳಲು ಆಗುತ್ತಿರಲಿಲ್ಲ. ನಾನು ಮೌನವಾಗಿ ತಲೆ ತಗ್ಗಿಸಿ ಅಮ್ಮನಲ್ಲಿ ಹೇಳಿದೆ, ನಿಮಗೆ ಹೇಗೆ ಉಚಿತವೆಂದು ಅನಿಸುತ್ತದೆಯೋ ಹಾಗೆ ಆಗಲಿ, ನನಗೆ ಒಪ್ಪಿಗೆ ಇದೆ ಎಂದೆ. ಒಂದು ವೇಳೆ ನೀವು ನನಗಾಗಿ ಕರಣ್ಣನ್ನು ಆಯ್ಕೆ ಮಾಡಿದ್ದೀರಿ ಎಂದಾದರೆ ನನಗೇನು ಸಮಸ್ಯೆ ಇಲ್ಲ ಎಂದು ಹೇಳುತ್ತಾ ನಾನು ಕೋಣೆಗೆ ಹೋದೆ. ಬಾಗಿಲು ಹಾಕಿ ಅಲ್ಲೇ ಕುಳಿತುಕೊಂಡೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ನನ್ನ ಹೃದಯವು ವಿಚಿತ್ರವಾದ ಪರಿಸ್ಥಿತಿಯಲ್ಲಿತ್ತು. ನನ್ನ ಮನಸ್ಸು ಆತ್ಮಹತ್ಯೆ ಮಾಡಿಕೊ ಎಂದು ಹೇಳುತ್ತಿತ್ತು. ಇದರಿಂದಾಗಿ ಮದುವೆ ಎಂಬ ನಾಟಕವಾದರೂ ಕೊನೆಗೊಳ್ಳಬಹುದಲ್ಲವೇ ಅಂತ ಅನ್ನಿಸ್ತಿತ್ತು. ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ನನ್ನ ಅಪ್ಪ ಅಮ್ಮನ ಗೌರವದ ಮೇಲೆ ಕಳಂಕ ತರುವಷ್ಟು ಕೆಟ್ಟ ಮಗಳು ನಾನಾಗಿರಲಿಲ್ಲ. ಸಮಯವು ಕಳೆಯುತ್ತಲೇ ಇತ್ತು. ನನ್ನ ಮುಖ ದಿನದಿಂದ ದಿನಕ್ಕೆ ಬಾಡಿ ಹೋಗುತ್ತಿತ್ತು. ಕೇವಲ 1 ತಿಂಗಳೊಳಗೆ ನನ್ನ ಅಪ್ಪ ಅಮ್ಮ ನನ್ನ ಮದುವೆಯ ದಿನಾಂಕವನ್ನೆಲ್ಲ ನಿಶ್ಚಯಿಸಿದ್ದರು. ಹಾಗೂ ಇದೇ ತಿಂಗಳಲ್ಲಿ ನನ್ನ ಪ್ರಪಂಚ ಕತ್ತಲೆಯಲ್ಲಿ ಮುಳುಗಿತ್ತು. ನನ್ನ ಜೀವನ ಹೇಗೆ ತಿರುವನ್ನು ಪಡೆಯಿತು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಇದೇ ತಿಂಗಳಲ್ಲಿ ನನ್ನ ಪ್ರೀತಿಯು ನನ್ನನ್ನು ಬಿಟ್ಟು ಹೋಗಿತ್ತು. ಅಲ್ಲದೆ ಇದೇ ತಿಂಗಳಲ್ಲಿ ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶವೂ ಆಗುತ್ತಿತ್ತು. ಆದರೆ ಅವನಿಗೋಸ್ಕರ ನನ್ನ ಮನಸ್ಸಲ್ಲಿ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ. ಇವತ್ತು ನನ್ನ ಮದುವೆ ದಿಬ್ಬಣ ಬರುವ ಸಮಯ. ನಾನು ಮೌನವಾಗಿ ನನ್ನ ಕೋಣೆಯಲ್ಲಿ ಕುಳಿತಿದ್ದೆ. ನನ್ನ ಹೃದಯವು ಸತ್ತಂತೆ ಇತ್ತು. ಆದರೆ ಅಪ್ಪ ಅಮ್ಮನಿಗೋಸ್ಕರ ನಾನು ಈ ಪರೀಕ್ಷೆಯನ್ನು ಎದುರಿಸಲೇಬೇಕಾಗಿತ್ತು. ನಾನು ನನ್ನ ಕೋಣೆಯಲ್ಲಿ ಯೋಚಿಸುತ್ತಾ ಕುಳಿತಿದ್ದೆ. ಆಗ ಒಮ್ಮೆಲೆ ಕಿಟಕಿಯಿಂದ ಜೋರಾದ ಶಬ್ದವು ಕೇಳಿಸಿತು. ನಾನು ಆಶ್ಚರ್ಯದಿಂದ ಕಿಟಕಿಯ ಕಡೆ ನೋಡಿದೆ. ನಂತರ ಎದ್ದು ಕಿಟಕಿಯ ಕಡೆ ಹೋಗಲು ಮುಂದಾದಾಗ ಒಮ್ಮೆಲೆ ಕಿಟಕಿಯ ಬಾಗಿಲು ತೆರೆಯಿತು. ಆಗ ಒಬ್ಬ ವ್ಯಕ್ತಿ ಕೋಣೆಯ ಒಳಗಡೆ ಬಂದ. ನಾನು ಈಗ ಬೊಬ್ಬೆ ಹಾಕುತ್ತೇನೆ ಎನ್ನುವಷ್ಟರಲ್ಲಿ ನನ್ನ ನೋಟವು ಆ ವ್ಯಕ್ತಿಯ ಮುಖದ ಕಡೆ ಹೋಯಿತು. ನನ್ನ ಎದುರಿಗಿದ್ದ ಆ ವ್ಯಕ್ತಿಯನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಯಾಕಂದರೆ ಆ ವ್ಯಕ್ತಿ ಈ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದ ಎಂಬುದನ್ನು ಕೂಡ ನನಗೆ ನಂಬಲು ಸಾಧ್ಯವಾಗಿತ್ತು. ಅಲ್ಲದೆ ಯಾರಾದರೂ ಅವನನ್ನು ನನ್ನ ಕೋಣೆಯಲ್ಲಿ ನೋಡಿದರೆ ನನಗೂ ನನ್ನ ಪರಿವಾರಕ್ಕೂ ತುಂಬ ಕೆಟ್ಟ ಹೆಸರು ಬರುತ್ತಿತ್ತು. ಯಾಕಂದರೆ ಅವನು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿ, ನನ್ನ ಬಾಯ್ ಫ್ರೆಂಡ್ ಅರ್ಜುನ್ ಆಗಿದ್ದ. ಅವನು ಒಮ್ಮೆಲೆ ನನ್ನ ಹತ್ತಿರ ಬಂದು ನನಗೂ ಸಹ ಅರ್ಥ ಮಾಡಿಕೊಳ್ಳಲು ಅವಕಾಶ ಕೊಡುವುದಕ್ಕಿಂತ ಮೊದಲೇ ಅವನು ನನ್ನ ಸೊಂಟವನ್ನು ಹಿಡಿದು ಅವನ ಹತ್ತಿರ ಬಳಸಿಕೊಂಡು, ಇಷ್ಟು ಬೇಗ ನೀನು ಮದುವೆಗೆ ಒಪ್ಪಿಗೆ ನೀಡಿದ್ಯಾ? ನಾನಂದುಕೊಂಡೆ ಅಂತ ಅವ ಇನ್ನೇನು ಹೇಳಲು ಹೊರಟ. ಆದರೆ ಅದಕ್ಕಿಂತ ಮೊದಲೇ ನಾನು ಕೋಪದಿಂದಲೇ ಹೇಳಿದೆ, ಹೌದು, ನಾನು ಮದುವೆಗೆ ಒಪ್ಪಿಕೊಂಡಿದ್ದೇನೆ, ಅದು ಕೂಡ ಇಷ್ಟು ಬೇಗ. ನೀನು ಇದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಅಲ್ಲದೆ ಇದರಿಂದ ನಿನಗೆ ಆಗಬೇಕಾದದ್ದು ಏನೂ ಇಲ್ಲ. ಯಾಕಂದರೆ ನೀನು ನನ್ನನ್ನು ಧಿಕ್ಕರಿಸಿ ನನ್ನನ್ನು ಬಿಟ್ಟು ಹೋದೆ. ನಾನು ಯಾರೊಂದಿಗೆ ಮದುವೆ ಆಗುತ್ತಿದ್ದೇನೆ, ಯಾವಾಗ ಮದುವೆ ಆಗುತ್ತಿದ್ದೇನೆ, ಇದರಿಂದ ನನಗೆ ಸಮಸ್ಯೆ ಆಗಬೇಕು, ನಿನ್ಗಲ್ಲ. ನನ್ನ ಕೋಪದ ಎಲ್ಲೇ ಮಿತಿ ಮೀರಿತ್ತು. ಅವನ ಮಾತು ಕೇಳಿ ನನ್ನ ತಲೆಯ ಕೆಟ್ಟು ಹೋಗಿತ್ತು. ಆಗ ಅವನು ಸಂಕೋಚವಿಲ್ಲದೆ ಹೇಳಿದ, ನಾನು ನಿನ್ನ ಮೇಲೆ ತಪ್ಪುಗಳನ್ನು ಹಾಕುತ್ತಿಲ್ಲ, ಅಲ್ಲದೆ ಬೇರೇನೂ ಹೇಳಲು ಇಲ್ಲಿಗೆ ಬಂದಿಲ್ಲ.
ನಾನು ನಿನಗೆ ಒಂದು ಗಿಫ್ಟ್ ನೀಡಲು ಬಂದಿದ್ದೇನೆ. ಅದು ನಿನಗೆ ಬಹುಬೇಗನೆ ನಿನ್ನ ಕೆಲಸಕ್ಕೆ ಬರಬಹುದು ಎಂದು ಹೇಳುತ್ತಾ ಅವನು ಒಂದು ಡಬ್ಬವನ್ನು ನನ್ನ ಎದುರು ಚಾಚಿ ಏನೋ ಹೇಳಲು ಹೊರಟ. ಅದಕ್ಕಿಂತ ಮೊದಲೇ ನನ್ನ ಕೋಣೆಯ ಬಾಗಿಲನ್ನು ಯಾರೂ ತಟ್ಟಿದರು. ನಾನು ಕೂಡಲೇ ಬಾಗಿಲ ಕಡೆ ನೋಡಿದೆ. ಆಗ ಒಮ್ಮೆಲೆ ಅರ್ಜುನ್ ನನ್ನನ್ನು ಬಿಟ್ಟು ಕಿಟಕಿಯ ಕಡೆ ಹೋಗಿದ್ದ. ಅವನು ನನಗೆ ಗಿಫ್ಟಿನ ಕಡೆ ತೋರಿಸಿ ಸನ್ನೆ ಮಾಡಿ ಹೇಳಿದ, ಸರಿಯಾದ ಸಮಯಕ್ಕೆ ತೆರೆದು ನೋಡು, ಇಲ್ಲದಿದ್ರೆ ನಿನ್ಗೇನೆ ತೊಂದರೆ ಅಂತ ಹೇಳಿ ಅಲ್ಲಿಂದ ಹೋದ. ನಾನು ಕೂಡಲೇ ಬಾಗಿಲ ಕಡೆ ಹೋಗಿ ಬಾಗಿಲು ತೆರೆದಾಗ ನನ್ನ ಅಮ್ಮ ನನ್ನ ಎದುರು ನಿಂತು, ಒಮ್ಮೊಮ್ಮೆ ನೀನು ಅತಿಯಾಗಿ ಆಡ್ತೀರಾಡಿ, ನೆಂಟರಿಷ್ಟೆಲ್ಲ ಬಂದಿದ್ದಾರೆ, ನೀನು ಇಲ್ಲಿ ನೋಡಿದ್ರೆ ಬಾಗಿಲು ಹಾಕಿ ಕುಳಿತಿದ್ಯಾ ಎಂದು ಹೇಳುತ್ತಾ ಅವರು ಕೋಣೆಯ ಒಳಗೆ ಬಂದರು. ಅವರ ಹಿಂದೆ ಕೆಲಸದವಳು ಇದ್ದಳು. ಆಗ ನಾನು ಅಮ್ಮನ ಕಡೆ ನೋಡಿ, ಇಲ್ಲ ಅಮ್ಮ, ಸ್ವಲ್ಪ ಲೆಹಂಗಾವನ್ನು ಸರಿ ಮಾಡ್ತಿದ್ದೆ, ಹಾಗಾಗಿ ಬಾಗಿಲನ್ನು ಮುಚ್ಚಿದ್ದೆ. ಏನಾಯ್ತು, ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದೆ. ಆಗ ಅಮ್ಮ, ನನಗೆ ಇಲ್ಲಿಂದ ಕೆಲವು ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲು ಇತ್ತು, ದಿಬ್ಬಣವು ಬರುವ ಸಮಯ ಆಗಿದೆ, ನೀನು ಸರಿಯಾಗಿ ತಯಾರಾಗಿ ನಿಲ್ಲು ಎಂದು ಹೇಳಿ ಅಮ್ಮ ನನ್ನ ಕೋಣೆಯಲ್ಲಿ ಇಟ್ಟಂತಹ ಗಿಫ್ಟ್ಗಳನ್ನೆಲ್ಲ ಹೊರಗೆ ತೆಗೆದುಕೊಂಡು ಹೋದರು. ಕೆಲಸದವಳು ಕೂಡ ಅವರ ಹಿಂದೆ ಹೋಗುವುದಕ್ಕಿಂತ ಮೊದಲು ನಾನು ಅವಳನ್ನು ತಡೆದು ಆ ಗಿಫ್ಟನ್ನು ನೀಡಿದೆ. ಇದನ್ನು ಸ್ಟೋರ್ ರೂಮಿನ ಒಂದು ಮೂಲೆಯಲ್ಲಿಡು, ಮತ್ತೆ ಇದರ ಬಗ್ಗೆ ಯಾರಲ್ಲೂ ಹೇಳಬೇಡ, ಒಂದು ವೇಳೆ ಹೇಳಿದರೆ ನನಗಿಂತ ಕೆಟ್ಟವಳು ಯಾರೂ ಇರೋದಿಲ್ಲ ನೋಡು ಎಂದು ಅವಳನ್ನು ಹೆದರಿಸಿದೆ. ನಂತರ ಅವಳು ಆಯಿತು ಎಂದು ಹೇಳಿ ಅಲ್ಲಿಂದ ಹೋದಳು. ನನ್ನ ಹೃದಯವು ತುಂಬ ಹೆದರಿಕೊಂಡಿತ್ತು. ಸರಿಯಾದ ಸಮಯಕ್ಕೆ ಅರ್ಜುನ್ ಅಲ್ಲಿಂದ ಹೋಗದಿರುತ್ತಿದ್ದರೆ ಹಾಗೂ ನಾನು ಬಾಗಿಲ ಚಿಲಕವನ್ನು ಹಾಕದೇ ಇರುತ್ತಿದ್ದರೆ ಖಂಡಿತವಾಗಲೂ ನನ್ನ ಮಾನ ಹೋಗ್ತಿತ್ತು. ನಾನು ನನ್ನ ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ಕೆಟ್ಟವಳಾಗುತ್ತಿದ್ದೆ. ನಾನು ಕೂಡಲೇ ದೇವರಿಗೆ ಧನ್ಯವಾದಗಳನ್ನು ಹೇಳಿ ನಂತರ ನನ್ನ ಮನಸ್ಥಿತಿಯನ್ನು ಸರಿ ಮಾಡಿಕೊಂಡೆ. ಯಾಕಂದರೆ ಅರ್ಜುನ್ ಈ ರೀತಿ ಬರುತ್ತಾನೆ ಎಂದು ನಾನು ಕಲ್ಪನೆಯಲ್ಲೂ ಊಹಿಸಿರಲಿಲ್ಲ. ಹಾಗಾಗಿ ಅವನು ಒಮ್ಮೆಲೆ ಬಂದಿದ್ದರಿಂದಾಗಿ ನಾನು ತುಂಬಾ ಹೆದರಿಕೊಂಡಿದ್ದೆ. ಮಾನಸಿಕವಾಗಿ ನನಗೆ ತುಂಬ ನೋವಾಗಿತ್ತು. ಹಾಗಾಗಿ ನನ್ನ ಮನಸ್ಥಿತಿ ಸರಿಯೇ ಇರಲಿಲ್ಲ. ನನ್ನ ಕಣ್ಣುಗಳಿಂದ ನೀರು ನನಗರಿವಿಲ್ಲದಂತೆ ಹರಿಯತೊಡಗಿತು. ಇನ್ನೂ ಯಾವತ್ತೂ ಕೂಡ ನಾನು ಅರ್ಜುನ್ನ ಮುಖವನ್ನು ನೋಡಬಾರ್ದು ಅಂತ ದೇವರಲ್ಲಿ ಪ್ರಾರ್ಥಿಸಿದೆ. ಆದರೆ ಅವನನ್ನು ನಾನು ಪುನಃ ನೋಡಿದ್ದರಿಂದಾಗಿ ನನ್ನ ಹೃದಯವು ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು. ಈ ವ್ಯಕ್ತಿಯು ನನ್ನ ಪತಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ನನ್ನ ಹೃದಯವು ಪ್ರಾರ್ಥಿಸಿತು. ನನ್ನ ಜೀವನದ ಎಲ್ಲಕ್ಕಿಂತಲೂ ಸುಂದರವಾದ ಹಾಗೂ ನಾನು ಇಷ್ಟಪಡುವಂತಹ ವ್ಯಕ್ತಿ ಆದರೆ ಬಹುಶಃ ದೇವರು ನನ್ನ ಅದೃಷ್ಟದಲ್ಲಿ ಅವನ ಹೆಸರನ್ನೇ ಬರೆದಿರಲಿಲ್ಲ. ಆಮೇಲೆ ನಾನು ನನ್ನನ್ನೇ ಸಮಾಧಾನ ಪಡಿಸಿಕೊಂಡೆ. ನಂತರ ಸ್ವಲ್ಪ ಹೊತ್ತಲ್ಲೇ ದಿಬ್ಬಣವು ಬಂದಾಗ ಎಲ್ಲ ಕಡೆ ಸಡಗರ ಸಂಭ್ರಮವು ಕೇಳಿಸಿತು. ನಾನು ಕೋಣೆಯಲ್ಲಿ ಮೌನವಾಗಿ ಕುಳಿತೆ. ನಾನಿನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ವಿಫಲವಾಗುತ್ತದೆ ಎಂದು ನನಗೆ ತಿಳಿದಿತ್ತು. ನಾನು ಎಷ್ಟು ಪ್ರೀತಿ ಮಾಡಬೇಕಿತ್ತೋ ಅದನ್ನು ಮಾಡಿದ್ದೇನೆ. ಇನ್ನು ನನಗೆ ನಾನೇ ರಾಜಿ ಮಾಡಿಕೊಂಡು ನನ್ನ ಪತಿಯೊಂದಿಗೆ ಸಂತೋಷದ ಜೀವನ ಸಾಗಿಸುವ ನಾಟಕವನ್ನು ಮಾಡಬೇಕಾಗಿದೆ. ಸ್ವಲ್ಪ ಸಮಯದಲ್ಲೇ ಅಮ್ಮ ಮತ್ತು ಅಪ್ಪ ನನ್ನ ಕೋಣೆಗೆ ಬಂದಿದ್ದರು. ನನ್ನ ಅಪ್ಪ ನನ್ನನ್ನು ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತಿಟ್ಟು ಹೇಳಿದರು, ಗೊಂಬೆ, ನೀನು ನಿನ್ನನ್ನು ಜೋಪಾನವಾಗಿ ನೋಡಿಕೊಳ್ಬೇಕು. ನಿನ್ನ ಅಪ್ಪ ಈಗಲೂ ಜೀವಂತವಾಗಿದ್ದಾನೆ. ನಿನಗೆ ಏನೇ ಬೇಕಾದರೂ ಯಾವ ತೊಂದರೆಯೇ ಇರಲಿ ಹೆದರದೆ ಸಂಕೋಚ ಪಡೆದೆ ನನ್ನಲ್ಲಿ ಹೇಳಬೇಕು. ನಾನು ನಿನಗೆ ಅನಾಮಿಕನಲ್ಲ ಎಂದಾಗ ನಾನು ಮೌನದಿಂದ ತಲೆ ಆಡಿಸಿದೆ. ಅವರು ನನ್ನನ್ನು ಹೊರಗಡೆ ಕರೆದುಕೊಂಡು ಹೋದರು. ನಂತರ ಮದುವೆಯ ಎಲ್ಲ ವಿಧಿವಿಧಾನಗಳು ಪ್ರಾರಂಭವಾಯಿತು. ನಾನು ತಲೆ ತಗ್ಗಿಸಿ ಕರಣ್ಗೆ ಸಮಾನವಾಗಿ ಕುಳಿತೆ. ಈ ವ್ಯಕ್ತಿಯು ಇನ್ನು ನನ್ನ ಜೀವನ ಪರ್ಯಂತ ನನ್ನ ಜೊತೆ ಇರುವವನು. ನಾನು ಅವನೊಂದಿಗೆ ಜೀವನ ನಡೆಸಬೇಕು. ನಾನು ನನ್ನ ಮನಸ್ಸನ್ನು ಗಟ್ಟಿಗೊಳಿಸಿ ನನ್ನ ತುಟಿಗಳಿಂದ ಕೇವಲ ಕರಣ್ ಹೆಸರನ್ನು ತರಲು ಪ್ರಯತ್ನಿಸುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಎಲ್ಲ ಮದುವೆ ಶಾಸ್ತ್ರಗಳು ಕೊನೆಗೊಂಡವು. ನನ್ನ ಹೆಸರು ಕರಣ್ನ ಹೆಸರಿನೊಂದಿಗೆ ಸೇರಿತು. ನನ್ನ ಕಣ್ಣಿಂದ ಕಣ್ಣೀರಿನ ಹನಿ ಹರಿಯುತ್ತಿತ್ತು. ಇದು ಯಾವುದೋ ಒಂದು ಚಲನಚಿತ್ರವಲ್ಲ, ಇದೊಂದು ವಾಸ್ತವವಾಗಿತ್ತು. ನಾನು ನನ್ನ ಪ್ರೀತಿಯ ಬಗ್ಗೆ ಯಾರಲ್ಲೂ ಹೇಳಿರಲಿಲ್ಲ. ನಂತರ ಎಲ್ಲರೂ ಮದುವೆಯ ಊಟವನ್ನು ಸವಿಯಲು ಕುಳಿತಿದ್ದರು. ನನ್ನ ಅಮ್ಮ ನನ್ನ ಹತ್ತಿರವೇ ಕುಳಿತು ನನಗೆ ಊಟ ಮಾಡಿಸ್ತಿದ್ರು. ಅಲ್ಲದೆ ನನಗೆ ಹಲವಾರು ಸಲಹೆಗಳನ್ನು ನೀಡಿದರು. ಅತ್ತೆ ಮನೆಯಲ್ಲಿ ಹೇಗಿರಬೇಕು, ಹೇಗೆ ನಡೆದುಕೊಳ್ಳಬೇಕು, ಅತ್ತೆಯ ಮನಸ್ಸನ್ನು ಹೇಗೆ ಗೆಲ್ಲಬೇಕು, ಯಾರನ್ನು ನೋಯಿಸಬಾರ್ದು, ಎಲ್ಲರ ಸೇವೆ ಮಾಡಬೇಕು, ಕರಣ್ಣನ್ನು ಜೋಪಾನವಾಗಿ ನೋಡಿಕೊಳ್ಬೇಕು, ಮಾವನ ಎಲ್ಲ ಮಾತುಗಳನ್ನು ಕೇಳಬೇಕು ಅಂತೆಲ್ಲ ಹೇಳ್ತಿದ್ರು. ನಾನು ಸಹ ಒಳ್ಳೆ ಮಗಳ ಥರ ತಲೆ ತಗ್ಗಿಸಿ ಅವರ ಎಲ್ಲ ಮಾತುಗಳಿಗೆ ಹಾಂ ಹಾಂ ಎಂದು ಹೇಳುತ್ತಿದ್ದೆ. ನನ್ನ ಅಪ್ಪ ತುಂಬ ಬೇಸರದಲ್ಲಿ ಇದ್ದರು. ಯಾಕಂದರೆ ನಾನು ಅವರಿಗೆ ಒಬ್ಬಳೇ ಮಗಳಾಗಿದ್ದೆ. ಹಾಗಾಗಿ ಅವರು ತುಂಬ ಅಳುತ್ತಿದ್ದರು. ನನ್ನ ಹೃದಯವು ತುಂಬಿ ಬಂದಿತ್ತು. ನನಗೆ ನನ್ನ ಅಪ್ಪನನ್ನು ನೋಡಿ ತುಂಬ ಬೇಸರವಾಯಿತು. ನಾನು ಅವರನ್ನು ತಬ್ಬಿಕೊಂಡು ಅವರಿಗೆ ಸಮಾಧಾನ ಮಾಡಿದೆ. ನಾನು ಬೇರೆಯವರ ಮನೆಗೆ ಹೋಗುತ್ತಿಲ್ಲ, ನಮ್ಮ ಮನೆಗೆ ಹೋಗುತ್ತಿದ್ದೇನೆ. ನೀವ್ಯಾಕೆ ಇಷ್ಟು ಅಳುತ್ತಿದ್ದೀರಿ? ನಾನು ಯಾವಾಗಲೂ ನಿಮ್ಮನ್ನು ಭೇಟಿಯಾಗಲು ಬರುತ್ತೇನೆ ಎಂದೆ. ಕರಣ್ ಕೂಡ ನನ್ನ ಅಪ್ಪನನ್ನು ತಬ್ಬಿಕೊಂಡು ಇದೇ ಮಾತನ್ನು ಹೇಳಿದ. ನಾನು ಅವನನ್ನು ಒಂದು ಕ್ಷಣ ಆಶ್ಚರ್ಯದಿಂದ ನೋಡಿದೆ. ಅವನು ತುಂಬ ವಿಭಿನ್ನವಾದ ವ್ಯಕ್ತಿಯಾಗಿದ್ದ. ಅವನು ಯಾರಲ್ಲೂ ಅಷ್ಟೊಂದು ಮಾತನಾಡುತ್ತಿರಲಿಲ್ಲ. ಯಾರ ಜೊತೆಯೂ ತುಂಬ ಮುಕ್ತವಾಗಿ ಬೆರೆಯುತ್ತಿರಲಿಲ್ಲ. ನಾವು ಒಮ್ಮೊಮ್ಮೆ ಹಬ್ಬ ಹರಿದಿನಗಳಲ್ಲಿ ಭೇಟಿಯಾಗುತ್ತಿದ್ದೆವು. ಅವನು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಫೋನನ್ನು ಬಳಸುತ್ತಾ ದೊಡ್ಡವರೊಂದಿಗೆ ಮಾತನಾಡುತ್ತಿದ್ದ. ನಾವೆಲ್ಲರೂ ಕಸಿನ್ಸ್ಗಳು ಒಟ್ಟಿಗೆ ಸೇರುವಾಗ ಅವನು ನಮ್ಮ ಜೊತೆ ಸೇರುತ್ತಿರಲಿಲ್ಲ. ಹಾಗಾಗಿ ಅವನು ನನ್ನ ಅಪ್ಪ ಅಮ್ಮನಿಗೆ ಸಮಾಧಾನ ಪಡಿಸುತ್ತಿರುವಾಗ ನಾನು ಅವನನ್ನೇ ನೋಡುತ್ತಾ ನಿಂತಿದ್ದೆ.
ನಂತರ ಎಲ್ಲರ ನಡುವೆ ನನ್ನ ಕೈ ಹಿಡಿದುಕೊಂಡು ವಿದಾಯವನ್ನು ಹೇಳಿದ್ದ. ಆಮೇಲೆ ನಾನು ಅವನ ಕಾರಿನಲ್ಲಿ ಕುಳಿತುಕೊಳ್ಳುವಾಗ ನನಗೆ ಅರ್ಜುನ್ ನೆನಪಾಯಿತು. ಆದರೆ ನಾನು ನನ್ನ ಹೃದಯವನ್ನು ನಿಯಂತ್ರಣದಲ್ಲಿಟ್ಟೆ. ನನ್ನ ಜೀವನದಲ್ಲಿ ಇನ್ನು ಮುಂದೆ ಕೇವಲ ಕರಣ್ ಮಾತ್ರ. ಈ ಮಾತನ್ನು ನಾನು ಯಾವ ಪರಿಸ್ಥಿತಿಯಲ್ಲೂ ಒಪ್ಪಿಕೊಳ್ಳಲೇಬೇಕಾಗಿತ್ತು. ಕಾರು ರಸ್ತೆಯಲ್ಲಿ ಹೋಗುತ್ತಲೇ ಇತ್ತು. ಹಾಗೆ ನಮ್ಮಿಬ್ಬರ ನಡುವಲ್ಲಿ ಒಂದು ಮೌನ ಆವರಿಸಿತ್ತು. ಸ್ವಲ್ಪ ದೂರ ಕ್ರಮಿಸಿದ ನಂತರ ನಾನು ನನ್ನ ಮಾವನ ಮನೆಗೆ ತಲುಪಿದ್ದೆ. ಅಲ್ಲಿ ನನ್ನನ್ನು ತುಂಬ ವಿಜೃಂಭಣೆಯಿಂದ ಮನೆ ತುಂಬಿಸಿಕೊಂಡರು. ಕರಣ್ ನನ್ನನ್ನು ಒಂದು ಕ್ಷಣಕ್ಕೂ ಬಿಟ್ಟು ಹೋಗಲಿಲ್ಲ. ಆ ಪರಿವಾರಕ್ಕೆ ನಾನು ಅನಾಮಿಕಳಲ್ಲ. ಆದರೆ ಈಗ ನಾನು ಅಲ್ಲಿಗೆ ಬೇರೆ ಒಂದು ಸ್ಥಾನವನ್ನು ತುಂಬಲು ಬಂದಿದ್ದೆ. ಅದಕ್ಕಾಗಿ ನನಗೆ ಸ್ವಲ್ಪ ಹೆದರಿಕೆಯೂ ಆಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅತ್ತೆ ಮನೆತನದ ವಿಧಿವಿಧಾನಗಳನ್ನು ಪ್ರಾರಂಭಿಸಿದ್ದರು. ನಾನು ನನ್ನ ಗಂಡನ ಪಕ್ಕದಲ್ಲಿ ಕುಳಿತಿದ್ದೆ. ನಾನು ಆ ಶಾಸ್ತ್ರಗಳನ್ನೆಲ್ಲ ಮಾಡುತ್ತಿರುವಾಗ ಒಮ್ಮೆಲೆ ನನಗೆ ತಲೆ ತಿರುಗಿದಂತೆ ಆಯಿತು. ಇಡೀ ಪ್ರಪಂಚವೇ ಸುತ್ತುತ್ತಿರುವಂತೆ ಕಂಡಿತು. ಆದರೆ ನಾನು ನನ್ನ ತಲೆಯನ್ನು ಹಿಡಿದು ನನ್ನನ್ನು ನಾನು ನಿಯಂತ್ರಣದಲ್ಲಿಟ್ಟೆ. ಯಾಕಂದರೆ ಒಂದು ವೇಳೆ ನನ್ನ ಆರೋಗ್ಯವು ಕೆಟ್ಟರೆ ಮೊದಲ ರಾತ್ರಿಯ ದಿನ ಹುಡುಗಿಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುವಷ್ಟು ಶಕ್ತಿ ಇಲ್ಲ. ಅಲ್ಲದೆ ಪತಿಗೂ ಕೂಡ ಹಕ್ಕಿದೆ ಎಂಬ ವ್ಯಂಗ್ಯದ ಮಾತುಗಳನ್ನೆಲ್ಲ ಜೀವನ ಪರ್ಯಂತ ಸಹಿಸಿಕೊಳ್ಳಬೇಕಾಗುತ್ತದೆ ಎಂದು ನನಗೆ ತಿಳಿಯಿತು. ಹಾಗಾಗಿ ನಾನು ನನ್ನನ್ನೇ ನಿಯಂತ್ರಿಸಿಕೊಂಡೆ. ಆಮೇಲೆ ಶಾಸ್ತ್ರಗಳೆಲ್ಲ ಪೂರ್ತಿಯಾಯಿತು. ಅತ್ತೆ ತನ್ನ ಮಗನಲ್ಲಿ ನನ್ನನ್ನು ಕೋಣೆ ಒಳಗೆ ಕರೆದುಕೊಂಡು ಹೋಗುವಂತೆ ಸನ್ನೆ ಮಾಡಿದರು. ಆಗ ಅವನು ಒಮ್ಮೆಲೆ ಎಲ್ಲರ ನಡುವೆ ನನ್ನನ್ನು ಮಡಿಲಲ್ಲಿ ಎತ್ತಿದ. ನಾನು ಆಶ್ಚರ್ಯದಿಂದ ಅವನನ್ನೇ ನೋಡ್ತಿದ್ದೆ. ಅವನ ವರ್ತನೆಯನ್ನು ನೋಡಿ ನನಗೆ ಸಮುದ್ರದಲ್ಲಿ ಮುಳುಗಿದಂತೆ ಆಗಿತ್ತು. ಅವನಿಂದ ನಾನು ಇಂತಹ ವರ್ತನೆಗಳನ್ನು ಇದಕ್ಕಿಂತ ಮೊದಲು ನೋಡಲೇ ಇಲ್ಲ. ಅವನು ನನ್ನನ್ನು ಎತ್ತಿಕೊಂಡು ಕೋಣೆಯೊಳಗೆ ಬಂದ. ಕೋಣೆಯ ಅಲಂಕಾರವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅವನು ನನ್ನನ್ನು ತುಂಬ ಆದರಪೂರ್ವಕವಾಗಿ ನೆಲದಲ್ಲಿ ನಿಲ್ಲಿಸಿದ. ನಂತರ ನನ್ನ ಮುಖವನ್ನು ತನ್ನ ಕೈಯಿಂದ ಬಳಸಿಕೊಂಡು, ನಿನಗೆ ಗೊತ್ತಿದ್ಯಾ, ಈ ಕೋಣೆಯನ್ನು ನಾನು ನನ್ನ ಕೈಯಾರೆ ನಿನಗಾಗಿ ಅಲಂಕರಿಸಿದ್ದೇನೆ. ಹೇಳು, ನಿನಗೆ ಹೇಗನಿಸಿತು ಅಂತ ಕೇಳಿದ. ನಾನು ಸ್ವಲ್ಪ ಹೊತ್ತು ಮೌನವಾಗಿ ನಿಂತೆ. ಕರಣ್ನ ಜೊತೆ ನನಗೆ ಒಂದು ವಿಚಿತ್ರವಾದ ಹಿಂಜರಿಕೆ ಉಂಟಾಗ್ತಿತ್ತು. ನಾನು ಅವನೊಂದಿಗೆ ಯಾವತ್ತೂ ಕೂಡ ಹೆಚ್ಚು ಮಾತನಾಡಿಯೇ ಇರಲಿಲ್ಲ. ನಾವು ಒಬ್ಬರಿಗೊಬ್ಬರು ಅಷ್ಟೊಂದು ಭೇಟಿನೂ ಆಗುತ್ತಿರಲಿಲ್ಲ. ಹಾಗಾಗಿ ಹೆದರಿಕೆಯಿಂದಲೇ ಚೆನ್ನಾಗಿದೆ ಅಂತ ಹೇಳಿದೆ. ಅವನು ಒಮ್ಮೆಲೆ ನನ್ನನ್ನು ಅಪ್ಪಿಕೊಂಡ. ನಂತರ ಲಘುವಾದ ಸ್ವರದಲ್ಲಿ ಹೇಳಿದ, ಚೆನ್ನಾಗಿದ್ಯಾ ಅಥವಾ ತುಂಬ ಚೆನ್ನಾಗಿದ್ಯಾ ಅಂತ ಕೇಳಿದ. ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನಾನು ನಡುಗುವ ಸ್ವರದಲ್ಲೇ ಹೇಳಿದೆ, ಹೌದು, ತುಂಬ ಚೆನ್ನಾಗಿದೆ ಎಂದೆ. ಆಗ ಅವನು ಒಮ್ಮೆಲೆ ನನ್ನನ್ನು ಅವನಿಂದ ಸರಿಸಿ ನನ್ನ ಮುಖವನ್ನು ನೋಡಿ ಕೇಳಿದ, ಏನಾಯಿತು ರಾಣಿ, ನಿನ್ನ ಆರೋಗ್ಯ ಸರಿ ಇದೆಯಾ ಎಂದು ಕೇಳಿದ. ನಾನು ತಲೆಯನ್ನು ಆಡಿಸುತ್ತಾ ಹಾಂ ಎಂದು ಹೇಳಿದೆ. ಆದರೆ ನನ್ನ ಕಣ್ಣೀರ ಹನಿಗಳು ನಿಲ್ಲುವ ಮಾತನ್ನೇ ಎತ್ತುತ್ತಿರಲಿಲ್ಲ. ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಹಾಸಿಗೆ ಮೇಲೆ ಕುಳಿತುಕೊಳ್ಳಿಸಿ ನನ್ನ ಕಾಲಿನ ಹತ್ತಿರ ಕುಳಿತುಕೊಂಡು ಕೇಳಿದ, ಏನಾಯಿತು, ಯಾಕೆ ಇಷ್ಟು ಚಿಂತೆಯಲ್ಲಿದ್ಯಾ, ಏನಾದರೂ ಕಾರಣವಿದೆಯಾ, ನನಗೆ ಹೇಳು, ನಾನು ನಿನ್ನ ಆ ಕಾರಣಕ್ಕೆ ಪರಿಹಾರ ಸೂಚಿಸುತ್ತೇನೆ ಎಂದ. ನಾನು ಮೆಲ್ಲನೆ ಹೇಳಿದೆ, ಇಲ್ಲ, ಏನೂ ಕಾರಣ ಇಲ್ಲ, ಸ್ವಲ್ಪ ಹೆದರಿಕೆ ಆಗ್ತಿದೆ. ಅಮ್ಮ ಅಪ್ಪನನ್ನು ಬಿಟ್ಟು ಬಂದಿದ್ದೇನೆ, ಹಾಗಾಗಿ ಸ್ವಲ್ಪ ಬೇಸರವಾಗುತ್ತಿದೆ ಎಂದೆ. ಆಗ ಅವನು ಮುಗುಳ್ನಗುತ್ತಾ ಹೇಳಿದ, ನೀನು ಚಿಂತಿಸಬೇಡ, ನಾನಿದ್ದೇನಲ್ವ ನಿನಗೋಸ್ಕರ ಎಂದು ಹೇಳುತ್ತಾ ಅವನು ನನ್ನ ಸಮಾನವಾಗಿ ಬೆಡ್ಡಿನ ಮೇಲೆ ಕುಳಿತ. ನಂತರ ನನ್ನ ಕೈಯನ್ನು ಹಿಡಿದುಕೊಂಡು ಮೆಲ್ಲನೆ ನನ್ನ ಹತ್ತಿರ ಬರಲು ಪ್ರಾರಂಭಿಸಿದ. ನನ್ನ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ನನ್ನ ಹೃದಯವು ನನ್ನ ಹತ್ತಿರ ಇರಲಿಲ್ಲ. ನಾನು ಯಾವ ವ್ಯಕ್ತಿಯನ್ನು ನನಗಾಗಿ ಆಯ್ಕೆ ಮಾಡಿದ್ದೇನೋ ಅವನು ನನಗೆ ಸಿಕ್ಕಿರಲಿಲ್ಲ. ಹಾಗಾಗಿ ನನ್ನ ಹೃದಯವು ವಿಚಿತ್ರ ಮನಸ್ಥಿತಿಯಲ್ಲಿತ್ತು. ಆದರೆ ಗಂಡನ ಅಧಿಕಾರವನ್ನು ಕೂಡ ಪೂರ್ತಿ ಮಾಡೋದು ನನ್ನ ಕರ್ತವ್ಯವಾಗಿತ್ತು. ಹಾಗಾಗಿ ನಾನು ಮೌನವಾಗಿದ್ದುಕೊಂಡು ತಲೆ ತಗ್ಗಿಸಿದೆ. ನಂತರ ನನ್ನನ್ನೇ ಅವನಿಗೆ ಅರ್ಪಿಸಿದೆ. ಸಮಯವು ಮೆಲ್ಲನೆ ಕಳೆಯಿತು. ರಾತ್ರಿ ನಾವಿಬ್ಬರೂ ಒಂದಾದೆವು. ಆದರೆ ನನ್ನ ಹೃದಯದಲ್ಲಿ ಯಾವ ಭಾವನೆಗಳು ಇರಲಿಲ್ಲ. ಮರುದಿನ ಬೆಳಗ್ಗೆ ನಾನು ಎದ್ದಾಗ ಕೋಣೆಯಲ್ಲಿ ಕರಣ್ ಇರಲಿಲ್ಲ. ನನಗೆ ಸ್ವಲ್ಪ ಹೆದರಿಕೆಯಾಯಿತು. ಕರಣ್ ಎಲ್ಲಿ ಹೋದ ಎಂದು. ನಾನು ಒಮ್ಮೆಲೆ ಗಡಿಯಾರವನ್ನು ನೋಡಿದೆ. 10 ಗಂಟೆ ಆಗಿತ್ತು. ನಂತರ ನನ್ನ ಹಣೆಗೆ ಕೈಯಿಂದ ತಟ್ಟಿ ಬೆಡ್ಡಿನಿಂದ ಎದ್ದು ಪರದಾಡುತ್ತಾ, ಇದೇನು ಮಾಡಿಕೊಂಡೆ ನಾನು? ಇವತ್ತು ನನ್ನ ಅತ್ತೆ ಮನೆಯಲ್ಲಿ ನನ್ನ ಮೊದಲ ದಿನ. ಇವತ್ತೇ ಲೇಟಾಗಿ ಹೇಳ್ಬೇಕಿತ್ತಾ ಅಂತ ನನ್ನಲ್ಲೇ ನಾನು ಹೇಳಿಕೊಂಡು ಗಡಿಬಿಡಿಯಲ್ಲಿ ಬಾತ್ರೂಮ್ನ ಕಡೆ ಓಡಿ ಬೇಗನೆ ಫ್ರೆಶ್ ಆಗಿ ಹೊರಗಡೆ ಬಂದೆ. ಎದುರುಗಡೆ ಕರಣ್ ಕುಳಿತಿದ್ದ. ನಾನು ಅವನನ್ನು ನೋಡಿ ಕೇಳಿದೆ, ನೀವು ಬೇಗ ಎದ್ದಿದ್ದೀರಲ್ವಾ? ನನ್ನನ್ನು ಯಾಕೆ ಎಬ್ಬಿಸಲಿಲ್ಲ? ತುಂಬ ಹೊತ್ತಾಯಿತು ಅಂತ ಹೇಳಿ ನಾನು ನನ್ನ ಕೂದಲನ್ನು ಕಟ್ಟುತ್ತಿದ್ದೆ. ಆಗ ಅವನು ಒಮ್ಮೆಲೆ ನನ್ನ ಹಿಂದಿನಿಂದ ಬಂದು ನನ್ನ ಕೂದಲನ್ನು ಬಿಡಿಸಿ ಹೇಳಿದ, ಏನೂ ಆಗೋದಿಲ್ಲ, ಬೇಗ ತಡ ಅಂತೆಲ್ಲ ಆಗುತ್ತಲೇ ಇರುತ್ತೇವೆ, ಪರವಾಗಿಲ್ಲ, ಅಲ್ಲದೆ ಇವತ್ತು ನಿನ್ನ ಮೊದಲ ದಿನ ಎಂದ. ನಾನು ಮುಗುಳ್ನಗುತ್ತಾ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬವನ್ನು ನೋಡಿ ಪುನಃ ಕೂದಲನ್ನು ಕಟ್ಟಲು ಪ್ರಾರಂಭಿಸಿದೆ. ಆಗ ಅವನು ನನ್ನ ತಲೆಯನ್ನು ಆಡಿಸುತ್ತಾ, ಇಲ್ಲ, ಕೂದಲನ್ನು ತೆರೆದೇ ಇಡು, ತುಂಬ ಚೆನ್ನಾಗಿ ಕಾಣುತ್ತದೆ ಎಂದ. ನಂತರ ಅವನೊಟ್ಟಿಗೆ ಕೆಳಗಡೆ ಬಂದೆ. ಕೆಳಗಡೆ ನೋಡಿದರೆ ಅತಿಥಿಗಳ ಗುಂಪೇ ಇತ್ತು. ಸ್ಥಳೀಯ ಮಹಿಳೆಯರೆಲ್ಲ ನನ್ನ ಮುಖ ನೋಡುವ ಶಾಸ್ತ್ರಕ್ಕಾಗಿ ಬಂದಿದ್ದರು. ಎಲ್ಲರೂ ನನ್ನ ಮುಖವನ್ನು ನೋಡಿ ಅತ್ತೆಯಲ್ಲಿ ನನ್ನನ್ನು ತುಂಬ ಹೊಗಳಿದ್ದರು. ನನ್ನ ಅತ್ತೆ ತುಂಬ ಸಂತೋಷವಾಗಿದ್ದರು. ಸ್ವಲ್ಪ ಸಮಯ ಕಳೆಯಿತು.
ನಾನು ಕರಣ್ಣೊಂದಿಗೆ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಿದ್ದೆ. ಯಾಕಂದರೆ ನಾನು ನನ್ನ ನೋವುಗಳನ್ನೆಲ್ಲ ನುಂಗಿಕೊಂಡು ಜೀವನ ಪರ್ಯಂತ ಆ ನೋವುಗಳನ್ನೆಲ್ಲ ನನ್ನ ಒನ್ನಲ್ಲೇ ಇಟ್ಟುಕೊಂಡು ಬದುಕಬೇಕೆಂದು ನಿರ್ಧರಿಸಿದೆ. ಅರ್ಜುನ್ ಇನ್ನು ನನಗೆ ಸಿಗುವುದಿಲ್ಲ ಎಂಬುದು ವಾಸ್ತವವಾಗಿತ್ತು. ಇವತ್ತು ನನಗೆ ಮದುವೆಯಾಗಿ 1 ತಿಂಗಳು ಕಳೆದಿತ್ತು. ಒಂದು ದಿನ ಒಮ್ಮೆಲೆ ನನ್ನ ಶರೀರವೆಲ್ಲ ತುಂಬ ವಿಚಿತ್ರವಾಗತೊಡಗಿತು. ನನ್ನ ಹೃದಯವೂ ಕೂಡ ಏನೋ ಒಂದು ಕಳವಳದಲ್ಲಿ ಇತ್ತು. ಅದರಿಂದಾಗಿ ನಾನು ಕಿಟಕಿ ಹತ್ತಿರ ಹೋಗಿ ಕುಳಿತುಕೊಂಡಿದ್ದೆ. ತಂಪಾದ ಗಾಳಿಯು ನನ್ನನ್ನು ಸೋಕುತ್ತಿತ್ತು. ಸ್ವಲ್ಪ ಹೊತ್ತು ಕಳೆಯಿತು. ಆಗ ಒಮ್ಮೆಲೆ ನನಗೆ ವಾಂತಿ ಬರುವ ಹಾಗೆ ಆಗುತ್ತಿತ್ತು. ನಾನು ವಾಶ್ರೂಮ್ಗೆ ಓಡಿದೆ. ನಂತರ ನಾನು ತುಂಬ ವಾಂತಿ ಮಾಡಿದೆ. ನಾನು ತುಂಬ ನಿತ್ರಾಣಗೊಂಡಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತೆ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಒಮ್ಮೆಲೆ ಹೊರಗಿನಿಂದ ಕರಣ್ ನನ್ನನ್ನು ಕರೆದ ಹಾಗೆ ಕೇಳಿಸಿತು. ಆಗ ನಾನು ಸ್ವಲ್ಪ ಬಲವನ್ನು ಹಾಕಿ, ನಾನಿಲ್ಲಿದ್ದೇನೆ ಕರಣ್ ಎಂದೆ. ಅವನು ಬೇಗನೆ ಅಲ್ಲಿಗೆ ಬಂದ. ಹಾಗೂ ನಾನು ಅಷ್ಟೊಂದು ನಿತ್ರಾಣವಾಗಿರುವುದನ್ನು ಕಂಡ ಕೂಡಲೇ ನನ್ನ ಹತ್ತಿರ ಬಂದು ನನ್ನನ್ನು ಎಬ್ಬಿಸಿ, ಏನಾಯ್ತು, ಈ ರೀತಿ ಬಾತ್ರೂಮ್ನಲ್ಲಿ ಯಾಕೆ ಕುಳಿತಿದ್ಯಾ ಎಂದು ಮೆಲ್ಲನೆ ಕೇಳಿದ. ನನ್ನ ಆರೋಗ್ಯವು ಕಿಂಚಿತ್ತೂ ಸರಿ ಇರಲಿಲ್ಲ. ಅವನು ನನ್ನನ್ನು ತನ್ನ ಬಾಹುವಿನಿಂದ ಎತ್ತಿ ಹೊರಗಡೆ ಬಂದು ಬೆಡ್ಡಿನ ಮೇಲೆ ಮಲಗಿಸಿ ನನ್ನ ಕಡೆ ನೋಡಿ ಹೇಳಿದ, ಒಂದು ವೇಳೆ ನಿನ್ನ ಆರೋಗ್ಯ ಸರಿಯಿಲ್ಲದಿದ್ದರೆ ನಾವು ಡಾಕ್ಟರ್ ಹತ್ತಿರ ಹೋಗುವ. ನಾನು 2 ದಿವಸದಿಂದ ನೋಡ್ತಿದ್ದೇನೆ, ನಿನ್ನ ಮುಖವೆಲ್ಲ ಕಳೆಗುಂದಿದೆ. ಒಂದ್ಸಲ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವ ಅಂತ ಅಮ್ಮ ಕೂಡ ಹೇಳ್ತಾ ಇದ್ರು. ಯಾಕೋ ಗೊತ್ತಿಲ್ಲ, ಅವರಿಗೆ ಸಂತೋಷದ ವಿಚಾರ ಆಗಿರಬಹುದು ಎಂದು ಅನ್ನಿಸುತ್ತಿದೆ ಎಂದ. ಕರಣ್ ಈ ರೀತಿ ಒಮ್ಮೆಲೆ ಹೇಳಿದಾಗ ಅದು ಹೇಗೆ ಸಾಧ್ಯ ಅಂತ ನನಗೆ ತುಂಬ ಆಶ್ಚರ್ಯವಾಯಿತು. ಆದರೆ ನಾನು ಮೌನವಾಗಿ ಕುಳಿತೆ. ಆಗ ಕರಣ್, ರೆಡಿಯಾಗು, ಕ್ಲಿನಿಕ್ಗೆ ಹೋಗುವ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋದರು. ಒಂದು ಕ್ಷಣ ನನ್ನ ಹೃದಯವು ತುಂಬ ಹೆದರಿತ್ತು. ಆದರೆ ನನ್ನನ್ನು ನಾನು ಸಮಾಧಾನ ಪಡಿಸುತ್ತಾ, ಇಲ್ಲ, ಆ ರೀತಿ ಆಗಲು ಸಾಧ್ಯವಿಲ್ಲ. ಈಗಷ್ಟೇ ಮದುವೆಯಾಗಿ 1 ತಿಂಗಳಾಗಿದೆ. ಇಷ್ಟು ಬೇಗ ನಾನು ಸಂತೋಷದ ವಿಚಾರವನ್ನು ಹೇಗೆ ಕೊಡಬಲ್ಲೆ? ಆದರೆ ನಾನು ಮೌನವಾಗಿರುವುದೇ ಒಳ್ಳೆಯದೆಂದು ಯೋಚಿಸಿ ಸ್ವಲ್ಪ ಮೇಕಪ್ ಮಾಡಿ ಮನೆಯಿಂದ ಕ್ಲಿನಿಕ್ಗೆ ಇಬ್ಬರು ಹೊರಟೆವು. ಮನೆಯಿಂದ ಹೊರಡುವಾಗ ನನ್ನ ಅತ್ತೆ ನನಗೆ ತುಂಬ ಆಶೀರ್ವಾದವನ್ನು ನೀಡಿದರು. ಜೊತೆಗೆ ನನ್ನ ದೃಷ್ಟಿ ಕೂಡ ತೆಗೆದ್ರು. ನಾನು ನನ್ನ ಪತಿಯೊಂದಿಗೆ ಎದುರು ಸೀಟಲ್ಲಿ ಕುಳಿತಿದ್ದೆ. ನನ್ನ ಹೃದಯವು ಜೋರಾಗಿ ಬಡಿಯುತ್ತಿತ್ತು. ಅಲ್ಲದೆ ಒಂದು ರೀತಿಯ ಕಳವಳವು ನನ್ನ ಶರೀರವಿಡೀ ಹರಡಿತ್ತು. ನನ್ನ ಮುಖವು ಕೆಂಪಾಗಿತ್ತು. ನನ್ನ ಪತಿಯು ನನ್ನ ಕೈಯನ್ನು ಒಮ್ಮೆಲೆ ಹಿಡಿದು ಹೇಳಿದರು, ಒಂದು ವೇಳೆ ಸಂತೋಷದ ಸುದ್ದಿಯಾದರೆ ಇಡೀ ಊರಿಗೆ ಸಿಹಿ ಹಂಚುತ್ತೇನೆ. ಅಲ್ಲದೆ ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ ಎಂದು ಅವರು ಹೇಳಿದಾಗ ನಾನು ಅವರನ್ನೇ ನೋಡ್ತಿದ್ದೆ. ಅವರು ನನ್ನ ಕೈಯನ್ನು ಅವರ ತುಟಿಗಳ ಹತ್ತಿರ ಕೊಂಡು ಹೋಗಿ ಮುತ್ತಿಕ್ಕಿದರು. ಸ್ವಲ್ಪ ದೂರ ಕಳೆದ ನಂತರ ನಾವು ಒಂದು ಕ್ಲಿನಿಕ್ಗೆ ತಲುಪಿದೆವು. ಕೆಲವು ರೋಗಿಗಳ ನಂಬರ್ ಆದಮೇಲೆ ಅವರು ನನ್ನನ್ನು ಒಳಗಡೆ ಕರೆದರು. ಡಾಕ್ಟರ್ ನಮ್ಮನ್ನು ವೆಲ್ಕಮ್ ಮಾಡಿದರು. ಅಂದರೆ ಕರಣ್ ಹಾಗೂ ಡಾಕ್ಟರ್ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರು ನನ್ನ ಚಿಕಿತ್ಸೆಯನ್ನು ಮಾಡಿ ತುಂಬ ಆಶ್ಚರ್ಯದಿಂದ ಕರಣ್ಣನ್ನು ನೋಡುತ್ತಾ ಹೇಳಿದರು, ಅರೆ ಕರಣ್, ಇಷ್ಟು ಬೇಗ ಹೇಗೆ? ನಿಮ್ಮ ಬೇಬಿಗೆ 1 ತಿಂಗಳು ಪೂರ್ತಿಯಾಗಿದೆ ಅಂತ ಹೇಳಿದರು. ಆಗ ನನ್ನ ಹೃದಯವು ಬಡಿಯುವುದನ್ನೇ ನಿಲ್ಲಿಸಿತ್ತು. ಕರಣ್ನ ಮುಖದಲ್ಲಿ ತುಂಬ ದೊಡ್ಡ ನಗು ಇತ್ತು. ಅವನು ತಲೆ ತಗ್ಗಿಸಿ ಹೇಳಿದ, ದೇವರು ಕೊಡಬೇಕು ಅಂತ ಬಯಸಿದ್ದಾನೆ. ಆ ಕಾರಣದಿಂದಾಗಿ ನಾವು ಬೇಗ ಪೇರೆಂಟ್ಸ್ ಆದೆವು. ಏನ್ ರಾಣಿ, ನಾನು ಸರಿಯಾಗಿ ಹೇಳಿದೆ ತಾನೆ ಎಂದ. ನಾನು ಮೌನವಾಗಿ ಇದ್ದು ತಲೆ ತಗ್ಗಿಸಿ ಕುಳಿತಿದ್ದೆ. ಒಮ್ಮೆಲೆ ಡಾಕ್ಟರ್ನ ಸ್ವರವು ನನ್ನ ಕಿವಿಗೆ ಬಿತ್ತು. ಏನಾಯಿತು, ನೀವು ಸಂತೋಷವಾಗಿಲ್ವಾ ಎಂದು ಡಾಕ್ಟರ್ ನನ್ನ ಹತ್ತಿರ ಕೇಳಿದರು. ಆಗ ನಾನು ಒಮ್ಮೆಲೆ ತಲೆಯನ್ನು ಎತ್ತಿ ಅವರನ್ನು ನೋಡಿ ತಡವರಿಸುತ್ತಾ, ಇಲ್ಲ, ಹಾಗೇನಿಲ್ಲ, ಸ್ವಲ್ಪ ಹೆದರಿಕೆ ಅಷ್ಟೇ, ಮುಂದಿನ ಪ್ರೋಸೆಸ್ ಹೇಗಿರಬಹುದು ಎಂಬ ಕಳವಳ ಎಂದು ಹೇಳಿದೆ. ಆಗ ಡಾಕ್ಟರ್ ಹೇಳಿದರು, ನಿಮಗೆ ಕಾಳಜಿ ಅಗತ್ಯವಿದೆ. ಯಾಕಂದರೆ ನಿಮ್ಮ ಶರೀರದಲ್ಲಿ ರಕ್ತದ ಅಂಶ ತುಂಬ ಕಡಿಮೆಯಾಗಿದೆ. ಅಲ್ಲದೆ ನೀವು ಯಾವುದೇ ಪ್ರಕಾರದ ಚಿಂತೆಗೆ ಒಳಗಾಗಬಾರ್ದು. ನೀವು ನಿಶ್ಚಿಂತೆಯಿಂದ ಇರಿ. ದೇವರು ನಿಮಗೆ ಆರೋಗ್ಯವನ್ನು ಕರುಣಿಸುತ್ತಾನೆ ಎಂದರು. ನನ್ನ ಪತಿ ಕೂಡಲೇ ಅವರಲ್ಲಿ ಮುಂದಿನ ಪ್ರೊಸೆಸ್ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಆಗ ಡಾಕ್ಟರ್ ಒಂದೇ ಮಾತನ್ನು ಹೇಳಿದರು, ಇವರ ಆರೋಗ್ಯವು ತುಂಬ ವೀಕ್ ಆಗಿದೆ. ಹಾಗಾಗಿ ಫುಲ್ ಬೆಡ್ ರೆಸ್ಟ್ ಬೇಕಾಗಿ ಬರುತ್ತದೆ. ನೀವು ಇವರನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳಬೇಕು ಎಂದರು. ಸಮಯವು ಕಳೆಯುತ್ತಿತ್ತು. ಡಾಕ್ಟರ್ ಸಲಹೆಯಂತೆ ಕರಣ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ಕ್ಷಣ ಕೂಡ ನನ್ನನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಯಾವಾಗಲೂ ಅವರ ಎದೆಯಲ್ಲಿಯೇ ನನ್ನನ್ನು ಇರಿಸಿಕೊಳ್ಳುತ್ತಿದ್ದರು. ಅವರು ತೋರಿಸಿದ ಪ್ರೀತಿಯಿಂದಾಗಿ ನಾನು ನನ್ನ ಎಲ್ಲ ನೋವನ್ನು ಮರೆತಿದ್ದೆ. ನನಗೆ ನನ್ನ ಹೊಸ ಜೀವನ ಪ್ರಾರಂಭವಾದ ಹಾಗೆ ಅನ್ನಿಸ್ತು. ಪ್ರೆಗ್ನೆನ್ಸಿ ಇರುವಾಗ ಗಂಡನಿಂದ ಹೆಂಡತಿಗೆ ಸಿಗುವಂತಹ ಪ್ರೀತಿಯು ಅದು ಅವಳ ಮನಸ್ಸಲ್ಲಿ ಜೀವನ ಪೂರ್ತಿ ನೆನಪಿರುತ್ತದೆ. ನಾನು ಕೂಡ ಅದೇ ಒಂದು ಸ್ಥಿತಿಯಲ್ಲಿದ್ದೆ. ನನ್ನ ಜೀವನದಲ್ಲಿ ಇನ್ನು ಕರಣ್ ಮಾತ್ರ ಅಂತ ಅನ್ನಿಸ್ತು. ಈಗ ನನ್ನ ಮನಸ್ಸಲ್ಲಿ ಅರ್ಜುನ್ ಇರಲೇ ಇಲ್ಲ. ಅಲ್ಲದೆ ಅವನನ್ನು ನೆನಪಿಸಲು ಕೂಡ ನನಗೆ ಮನಸ್ಸಿರಲಿಲ್ಲ. ಸಮಯವು ವೇಗವಾಗಿ ಚಲಿಸುತ್ತಲೇ ಇತ್ತು. ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರ ಒಳಗೆ ನನಗೆ 9 ತಿಂಗಳು ತುಂಬಿತ್ತು. ಪ್ರತಿ ಕ್ಷಣ ಪ್ರತಿ ನಿಮಿಷ ಕರಣ್ ನನ್ನನ್ನು ಎಷ್ಟು ಜೋಪಾನವಾಗಿ ನೋಡುತ್ತಿದ್ದನೆಂದರೆ ನಾನು ಒಂದು ಹೊಸ ಪ್ರಪಂಚದಲ್ಲಿ ತೇಲಾಡುತ್ತಿದ್ದೆ. ನನ್ನ ಅತ್ತೆ ಮನೆಯವರು ತುಂಬ ಒಳ್ಳೆಯವರಾಗಿದ್ದರು. ಮಾವ, ಅತ್ತೆ, ಅವರ ಮಕ್ಕಳು ಎಲ್ಲರೂ ನನ್ನನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದರು. ಅಲ್ಲದೆ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದರು. ಇವತ್ತು ನನ್ನ ಡೆಲಿವರಿಯ ದಿನವಾಗಿತ್ತು. ಹಾಗಾಗಿ ನಾನು ತುಂಬ ಚಿಂತೆಯಲ್ಲಿದ್ದೆ.
ಇವತ್ತು ನನ್ನ ಜೊತೆ ಏನಾಗುತ್ತದೆಯೋ ಏನೋ ಎಂಬ ಒಂದು ಕಳವಳ. ಪ್ರತಿ ಹುಡುಗಿಯರ ಜೀವನದ ಈ ಸಮಯದಲ್ಲಿ ತುಂಬ ನೋವು ಹಾಗೂ ಹೆದರಿಕೆ ಉಂಟಾಗುತ್ತದೆ. ಈ ಸಮಯದಲ್ಲಿ ಪ್ರತಿ ಹುಡುಗಿಯರು ತಮ್ಮ ಜೀವನ ಹಾಗೂ ಮರಣದ ಜೊತೆ ಹೋರಾಡಲು ಸಿದ್ಧರಾಗಿರ್ತಾರೆ. ಹಾಗಾಗಿ ನಾನು ಇದೇ ಕಾರಣದಿಂದ ನನ್ನ ಅಮ್ಮನನ್ನು ತಬ್ಬಿಕೊಂಡು ತುಂಬ ಅತ್ತು ಬಿಟ್ಟೆ. ತುಂಬ ಕ್ಷಮೆಯನ್ನು ಕೇಳಿದೆ. ಒಂದು ವೇಳೆ ನಾನು ನನ್ನ ಜೀವನದಲ್ಲಿ ಯಾವತ್ತಾದರೂ ಅವರ ಹೃದಯವನ್ನು ನೋಯಿಸಿದ್ದರೆ ಅಥವಾ ಅವರ ಇಷ್ಟದ ವಿರುದ್ಧ ಹೋಗಿದ್ದರೆ ನನ್ನನ್ನು ಕ್ಷಮಿಸಿ ಎಂದಿದ್ದೆ. ಆಗ ನನ್ನ ಅಮ್ಮ ನನಗೆ ತುಂಬ ಆಶೀರ್ವಾದವನ್ನು ನೀಡಿದ್ದರು. ನಿನಗೆ ಏನೂ ಆಗೋದಿಲ್ಲ, ದೇವರು ನಿನ್ನ ಜೊತೆ ಇರುತ್ತಾನೆ ಎಂದಿದ್ದರು. ನಾನು ನನ್ನ ಪತಿಗೆ, ನನ್ನ ಅಪ್ಪ, ನನ್ನ ಅತ್ತೆ ಮಾವ ಎಲ್ಲರೊಂದಿಗೆ ನಾನು ಕ್ಷಮೆ ಕೇಳಿದ್ದೆ. ಯಾಕಂದರೆ ಆ ಲೇಬರ್ ರೂಮಿಗೆ ಹೋದ ನಂತರ ಜೀವಂತವಾಗಿ ಹೊರಗಡೆ ಬರುತ್ತಾರೆ ಇಲ್ಲವೋ ಎಂದು ಯಾರಿಗೂ ಗೊತ್ತಿರೋದಿಲ್ಲ. ಅದು ಜೀವ ಕೊಟ್ಟ ದೇವರಿಗೆ ಮಾತ್ರ ಗೊತ್ತಿರುತ್ತದೆ. ಸಮಯವು ಕಳೆಯುತ್ತಿತ್ತು. ನನ್ನನ್ನು ಆಪರೇಷನ್ ಥಿಯೇಟರಿಗೆ ತಲುಪಿಸಿದ್ರು. ನಾನು ಹೋಗುತ್ತಲೇ ಡಾಕ್ಟರ್ ನನ್ನನ್ನು ಪ್ರಜ್ಞೆ ತಪ್ಪಿಸಿದ್ರು. ಸ್ವಲ್ಪ ಸಮಯದ ನಂತರ ನನಗೆ ಪ್ರಜ್ಞೆ ಬಂದಿತ್ತು. ನಾನು ಒಂದು ಸುಂದರವಾದ ಮಗನನ್ನು ಹೆತ್ತಿದ್ದೆ. ಎಲ್ಲರೂ ಕೂಡ ಮಗುವನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಮುದ್ದಿಸುತ್ತಿದ್ದರು. ನಾನು ಕಣ್ಣು ತೆರೆದು 4 ಕಡೆ ನೋಡಿದೆ. ಎಲ್ಲರೂ ಅಲ್ಲೇ ಇದ್ದರು. ನನ್ನ ಮುಂದೆ ಕರಣ್ ನಿಂತಿದ್ದ. ಅವನು ನನ್ನನ್ನು ನೋಡಿ ನಗುತ್ತಾ ನನ್ನ ಹತ್ತಿರ ಬಂದು ನನ್ನ ಹಣೆಯನ್ನು ಚುಂಬಿಸಿದ. ನಂತರ ನನ್ನ ಮಗುವನ್ನು ನನ್ನ ಮಡಿಲಲ್ಲಿ ಮಲಗಿಸುತ್ತಾ ನನ್ನನ್ನು ಎದೆಗೆ ಅಪ್ಪಿ ಪ್ರೀತಿಯಿಂದ, ನನ್ನ ಪ್ರಾಣವೇ, ಇವತ್ತು ನೀನು ನನಗೆ ಮರೆಯಲಾಗದಂಥ ಒಂದು ಗಿಫ್ಟನ್ನು ಕೊಟ್ಟಿರುವೆ. ಇವತ್ತು ನಾನು ನನ್ನ ಮಗುವನ್ನು ನನ್ನ ಮಡಿಲಲ್ಲಿ ಇಟ್ಟುಕೊಂಡು ನೆಮ್ಮದಿ ಹಾಗೂ ಇಷ್ಟೊಂದು ಸಂತೋಷ ಪಡೆಯುತ್ತೇನೆಂದು ಎಂದೂ ಕನಸಲು ಊಹಿಸಿರಲಿಲ್ಲ. ಅಲ್ಲದೆ ಇದನ್ನು ನಾನು ಪದಗಳಲ್ಲಿ ವರ್ಣಿಸಲು ಆಗುತ್ತಿಲ್ಲ. ಇದೆಲ್ಲವೂ ನಿನ್ನಿಂದಲೇ ಆಗಿದೆ ಅಂತ ತುಂಬ ಸಂತೋಷಪಟ್ಟ. ನಾನು ಸಂತೋಷದಿಂದ ಮುಗುಳ್ನಗುತ್ತಾ ಅವನೆದೆಯನ್ನು ಅಪ್ಪಿಕೊಂಡೆ. 7 ದಿವಸಗಳ ನಂತರ ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಆಮೇಲೆ ನನ್ನ ಅಮ್ಮನ ಮನೆಗೆ ಬಂದೆ. ಯಾಕಂದರೆ ಒಂದು ಹುಡುಗಿಗೆ ಈ ಸಮಯವು ತುಂಬ ಕಷ್ಟಕರವಾಗಿರುತ್ತದೆ. ಈ ಸಮಯದಲ್ಲಿ ಅಪ್ಪ ಅಮ್ಮ ಅವಳ ಜೊತೆಯಲ್ಲಿದ್ದರೆ ಅವಳಿಗೆ ತುಂಬ ನೆಮ್ಮದಿ ಹಾಗೂ ಆರಾಮವೂ ಇರುತ್ತದೆ. ನನ್ನ ಅಮ್ಮ ಪ್ರತಿ ನಿಮಿಷ ನನ್ನ ಜೊತೆ ಇರುತ್ತಿದ್ದರು. ಅಲ್ಲದೆ ಕರಣ್ ಕೂಡ ರಾತ್ರಿ ಹೊತ್ತು ಮನೆಗೆ ಬರುತ್ತಿದ್ದರು ಹಾಗೂ ನನ್ನ ಜೊತೆ ಸಮಯ ಕಳೆಯುತ್ತಿದ್ದ. ನನ್ನ ಮಾವ ಹಾಗೂ ಅತ್ತೆ ಕೂಡ ನನ್ನನ್ನು ಹಾಗೂ ಮಗುವನ್ನು ನೋಡಲು ಆಗಾಗ ಬರುತ್ತಿದ್ದರು. ನಾನು ನನ್ನ ಅಮ್ಮನ ಮನೆಗೆ ಬಂದು 2 ವಾರಗಳೇ ಕಳೆಯಿತು. ಕರಣ್ ಸ್ಪಷ್ಟವಾಗಿ ಹೇಳಿದ್ದ, ಅವನು ನನ್ನನ್ನು ಅವನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಅಂತ. ಎಂದಿನಂತೆ ಒಂದು ದಿನ ನನಗೆ ಅಕಸ್ಮಾತ್ತಾಗಿ ಅರ್ಜುನ್ನ ನೆನಪು ಬಂತು. ನನ್ನ ಮದುವೆ ದಿನ ಅವನು ನನ್ನನ್ನು ಭೇಟಿಯಾಗಲು ಬಂದಿದ್ದ. ಅವನು ನೆನಪಿಗೆ ಬಂದಾಗ ನನಗೆ ಸ್ವಲ್ಪ ಚಿಂತೆಯಾಯಿತು. ನಂತರ ನಾನು ಏನೋ ಯೋಚಿಸುತ್ತಾ ನನ್ನ ಕೆಲಸದಾಕಿಯನ್ನು ಕರೆದೆ. ಯಾಕಂದರೆ ಅರ್ಜುನ್ ನನಗೆ ಒಂದು ಗಿಫ್ಟ್ ಕೊಟ್ಟು ಅದನ್ನು ತುಂಬ ಒತ್ತಡ ಹಾಕಿ ಹೇಳಿದ್ದ, ಅದನ್ನು ಈಗಲೇ ನೋಡು, ಸರಿಯಾಗಿ ನೋಡು, ತುಂಬ ಸಮಯ ತೆಗೆದುಕೊಳ್ಳಬೇಡ ಎಂದಿದ್ದ. ಈಗ ನಾನು ಮತ್ತು ಅವನು ಬೇರೆ ಬೇರೆಯಾಗಿ 1 ವರ್ಷ ಕಳೆದಿತ್ತು. ನಾನು ಕರೆದೆ ಅಂತ ಕೆಲಸದಾಕೆ ಬಂದಿದ್ದಳು. ನಾನು ಅವಳ ಕಡೆ ನೋಡಿ ಹೇಳಿದೆ, ಅವತ್ತು ಮದುವೆ ದಿನ ನಾನು ನಿನ್ನ ಕೈಯಲ್ಲಿ ಒಂದು ಕೆಂಪು ಬಣ್ಣದ ಗಿಫ್ಟನ್ನು ಕೊಟ್ಟಿದ್ದೆ. ಹಾಗದನ್ನು ಸ್ಟೋರ್ ರೂಮಿನ ಆ ಕೋಣೆಯಲ್ಲಿಡಲು ಹೇಳಿದ್ದೆ. ನಿನಗದು ನೆನಪಿದ್ಯಾ ಎಂದು ಕೇಳಿದೆ. ಅವಳು ಒಂದು ಕ್ಷಣ ಯೋಚಿಸಿ ನಂತರ ಹೇಳಿದಳು, ಹೌದು, ನನಗೆ ನೆನಪಿದೆ ರಾಣಿಯಮ್ಮ ಎಂದಳು. ಆಯಿತು, ಹಾಗಾದರೆ ಅದನ್ನು ಹೋಗಿ ಬೇಗನೆ ನನಗೆ ತಂದು ಕೊಡು ಅಂತ ಹೇಳಿ ಅವಳನ್ನು ಕಳುಹಿಸಿದೆ. ನಾನು ಕೋಣೆಯಲ್ಲಿ ಕುಳಿತುಕೊಂಡು ಆ ಗಿಫ್ಟಿಗಾಗಿ ಕಾಯುತ್ತಿದ್ದೆ. ಒಂದು ಕ್ಷಣ ನನಗೆ ನನ್ನ ಬಗ್ಗೆ ನಾಚಿಕೆ ಅನ್ನಿಸ್ತು. ಯಾಕಂದರೆ ಈಗ ನಾನು ಬೇರೆಯವರ ಪತ್ನಿಯಾಗಿದ್ದೆ. ಹೀಗಿರುವಾಗ ಅವನ ಬಗ್ಗೆ ಯೋಚಿಸುವುದು ಕೂಡ ತಪ್ಪಾಗಿ ಹೋಗುತ್ತದೆ. ಆದರೆ ನಾನು ಆ ಗಿಫ್ಟಿನಲ್ಲಿ ಏನಿರಬಹುದು ಎಂಬ ಕುತೂಹಲದಿಂದ ಅದನ್ನು ತರಲು ಹೇಳಿದ್ದೆ. ಸ್ವಲ್ಪ ಸಮಯದ ನಂತರ ಅವಳು ಅದನ್ನು ನನಗೆ ತಂದು ಕೊಟ್ಟು ಹೋದಳು. ನಾನು ಬೇಗ ಬೇಗ ಅದನ್ನು ಓಪನ್ ಮಾಡಿದೆ. ಅದರ ಒಳಗೆ ಒಂದು ರಿಪೋರ್ಟ್ ಇತ್ತು ಹಾಗೂ ಜೊತೆಗೆ ಒಂದು ಪತ್ರವೂ ಇತ್ತು. ನಾನು ಬೇಗನೆ ಆ ರಿಪೋರ್ಟನ್ನು ತೆರೆದು ನೋಡಿದೆ. ಅದರೊಳಗಿದ್ದಂತಹ ಮಾಹಿತಿಯನ್ನು ನೋಡಿ ನನ್ನ ಕಾಲುಗಳೇ ನೆಲದ ಅಡಿಯಲ್ಲಿ ಹೂತು ಹೋದಂತೆ ಇತ್ತು. ನಾನು ಬಿಟ್ಟ ಕಣ್ಣು ಬಿಟ್ಟಂತೆ ರಿಪೋರ್ಟನ್ನು ನೋಡುತ್ತಲೇ ಇದ್ದೆ. ನಂತರ ನಾನು ಅದನ್ನು ನಿರಾಕರಿಸುತ್ತಾ, ಇಲ್ಲ, ಆ ರೀತಿ ಆಗಲು ಸಾಧ್ಯವೇ ಇಲ್ಲ, ಇದು ಸುಳ್ಳು ಎನ್ನುತ್ತಾ ನಾನು ಕುಳಿತಲ್ಲಿಂದ ಎದ್ದು ನನ್ನ ಪರ್ಸನ್ನು ತೆಗೆದುಕೊಂಡು ಜೊತೆಗೆ ಮಗುವನ್ನು ಮಡಿಲಲ್ಲಿ ಎತ್ತಿ ಹೊರಗೆ ಹೋದೆ. ನನ್ನ ಅಮ್ಮ ನನ್ನನ್ನು ಕರೆಯುತ್ತಿದ್ದರು. ಆದರೆ ನಾನು ಅವರ ಕಡೆ ಗಮನ ಕೊಡಲಿಲ್ಲ. ನಾನು ಕೂಡಲೇ ಡಾಕ್ಟರ್ ಹತ್ತಿರ ಹೋದೆ. ಅಲ್ಲಿಗೆ ಹೋಗುತ್ತಲೇ ನಾನು ಡಾಕ್ಟರ್ನಲ್ಲಿ ಮಗುವಿನ DNA ಟೆಸ್ಟ್ ಮಾಡಲು ವಿನಂತಿಸಿಕೊಂಡೆ. ಡಾಕ್ಟರ್ ನನ್ನನ್ನು ಆಶ್ಚರ್ಯದಿಂದ ನೋಡಿದರು. ಆದರೆ ನಾನು ತುಂಬ ಚಿಂತೆಯಲ್ಲಿರುವುದನ್ನು ನೋಡಿ ಅವರು ಬೇಗನೆ DNA ಟೆಸ್ಟ್ ಮಾಡಲು ಪ್ರಾರಂಭಿಸಿದರು. ನಂತರ ಡಾಕ್ಟರ್ ಹೇಳಿದ ವಿಚಾರವನ್ನು ಕೇಳಿ ನನಗೆ ಪ್ರಜ್ಞೆಯೇ ತಪ್ಪಿದಂತೆ ಇತ್ತು. ಯಾಕಂದರೆ ಈ ಮಗು ನನ್ನ ಗಂಡನದ್ದಲ್ಲ, ಬದಲಾಗಿ ಅರ್ಜುನ್ದಾಗಿತ್ತು. ನಾನು ಬೇಡವೆಂದು ಬಿಟ್ಟು ಹೋದ ಆ ನೀಚನದ್ದಾಗಿತ್ತು. ನನಗೆ ಆ ರಾತ್ರಿಯೂ ನೆನಪಾಯಿತು. ಆವತ್ತು ಅಮ್ಮ ಒಂದು ಸಂಬಂಧಿಕರ ಮನೆಗೆ ಮದುವೆಗೆ ಹೋಗಿದ್ದರು. ಅಣ್ಣ ತನ್ನ ಗೆಳೆಯನ ಮನೆಗೆ ಹೋಗಿದ್ದ. ಆ ಸಮಯದಲ್ಲಿ ಅರ್ಜುನ್ ಮನೆಗೆ ಬಂದಿದ್ದ ಹಾಗೂ ನನ್ನ ಜೊತೆ ಸಂಬಂಧ ಬೆಳೆಸಿದ್ದ. ಅಂದರೆ ಅರ್ಜುನ್ಗೆ ಗೊತ್ತಾಗಿತ್ತು ನಾನು ಅವನ ಮಗುವಿನ ತಾಯಿಯಾಗುತ್ತಿದ್ದೇನೆ ಎಂದು. ಹಾಗಾಗಿ ಅವನು ನನ್ನನ್ನು ಬಿಟ್ಟಿದ್ದ ಎಂದು ಗೊತ್ತಾದಾಗ ನನ್ನ ಹೃದಯವು ಕಲ್ಲಾಗಿ ಬಿಟ್ಟಿತ್ತು. ನಾನು ನನ್ನ ಮಗುವನ್ನು ಕರೆದುಕೊಂಡು ಹಿಂದಿರುಗಿ ಮನೆಗೆ ಬಂದೆ. ನಂತರ ನಾನು ಈ ಎಲ್ಲ ವಿಷಯಗಳನ್ನು ಕರಣ್ಗೆ ಹೇಳಬೇಕೆಂದು ನಿರ್ಧರಿಸಿದೆ. ಒಂದು ವೇಳೆ ನಾನಿದನ್ನು ಅವನಿಂದ ಮುಚ್ಚಿಟ್ಟರೆ ಅದು ಕರಣ್ಗೆ ನಾನು ಮಾಡುವಂತಹ ದೊಡ್ಡ ಅನ್ಯಾಯವಾಗಿ ಬಿಡುತ್ತದೆ.
ಹಾಗಾಗಿ ಸಂಜೆ ಕರಣ್ ನನ್ನನ್ನು ಕರೆದುಕೊಂಡು ಹೋಗಲು ಬಂದಾಗ ನಾನು ಅವನಿಂದ ಏನನ್ನೂ ಮುಚ್ಚಿಡದೆ ಎಲ್ಲವನ್ನೂ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಕರಣ್ ನಗುತ್ತಿದ್ದ. ನಂತರ ನನ್ನಲ್ಲಿ ಹೇಳಿದ, ನೀನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಅಲ್ಲದೆ ನೀನು ನನಗೆ ಮೋಸ ಮಾಡಿದೆ ಎಂದು ತಿಳಿದುಕೊಳ್ಬೇಡ. ನನಗೆ ಗೊತ್ತಿದೆ, ಮದುವೆ ನಂತರ ನೀನು ನನಗೆ ಪ್ರಾಮಾಣಿಕವಾಗಿಯೇ ಇದ್ದಿ. ಅಲ್ಲದೆ ಈ ಮಗು ನನ್ನದಲ್ಲ ಎಂದು ನನಗೆ ಮೊದಲೇ ಗೊತ್ತಿತ್ತು. ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಮದುವೆ ನಂತರ 2 ದಿನ ಬಿಟ್ಟು ನನ್ನ ಜೊತೆ ಬಂದು ಇದೆಲ್ಲವನ್ನು ಹೇಳಿದ್ದ. ಆದರೆ ನನಗೆ ನಿನ್ನ ಸೈಡಿನಿಂದ ಯಾವ ರೀತಿಯಲ್ಲೂ ಅಂತಹ ವರ್ತನೆಗಳು ಕಾಣಿಸಲಿಲ್ಲ. ನೀನು ನನ್ನ ಜೊತೆ ಪ್ರಾಮಾಣಿಕವಾಗಿ ಸಂಸಾರವನ್ನು ಮಾಡುತ್ತಾ ಬಂದಿದ್ದಿ. ಅಲ್ಲದೆ ಅಂಥದ್ದೇನಾದರೂ ಇದ್ದರೂ ಕೂಡ ನನಗೇನು ಸಮಸ್ಯೆ ಇರಲಿಲ್ಲ. ಯಾಕಂದರೆ ನೀನು ನನ್ನನ್ನು ನಿನ್ನ ಹೃದಯಾಂತರಾಳದಿಂದ ಪತಿ ಎಂದು ಒಪ್ಪಿಕೊಂಡಿದ್ದೆ. ನೀನು ಇದರ ಬಗ್ಗೆ ಹೆಚ್ಚು ಯೋಚಿಸಬೇಡ ಎಂದ. ಅವನ ಮಾತುಗಳನ್ನು ಕೇಳಿ ನಾನು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ಯಾಕಂದರೆ ನನ್ನ ಜೀವನದಲ್ಲಿ ಅರ್ಜುನ್ ಎಂಬ ವ್ಯಕ್ತಿಯು ಬರಲಿಲ್ಲ. ಯಾಕಂದರೆ ಅವನೊಬ್ಬ ವ್ಯಕ್ತಿಯೇ ಅಲ್ಲ, ಅವನು ಮನುಷ್ಯ ರೂಪದಲ್ಲಿರುವಂಥ ಒಬ್ಬ ರಾಕ್ಷಸನಾಗಿದ್ದ. ಅವನು ನನ್ನಿಂದ ದೂರವಾದರೂ ಕೂಡ ನನಗೆ ನೋವನ್ನು ಕೊಡಲು ಬಯಸಿದ್ದ. ನಾನು ಅವನ ಪ್ರೀತಿಯಲ್ಲಿ ಕುರುಡಾಗಿದ್ದೆ. ಆದರೆ ದೇವರು ನನ್ನ ಕೈ ಬಿಡಲಿಲ್ಲ. ನನಗೆ ಕರಣ್ನಂತಹ ಪತಿಯನ್ನು ನೀಡಿ ನನ್ನ ಜೀವನವನ್ನು ಸ್ವರ್ಗ ಮಾಡಿದ್ದ. ಸೊ ಗೆಳೆಯರೇ, ಹೇಗನ್ನಿಸ್ತು ಈ ಕತೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.